ಸಚ್ಚಾಸ್ತ್ರೋದಿತಾ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜಿವಕ್ತ್ರಂ ಭಜೆ ಸಿಂಜನ್ನೂಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷಿಂ ಕುಚಭಾರಭೀರುವಿಲಸನ್ಮದ್ಯಾಂ ಲಸತ್ಕಂಕಣಾಂ ಶಂಭುವಾದ್ಯೈಃ ಪರಿಸೇವಿತಾಂ ಸುವಚಸಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣ್ಯದಿವ್ಯಾನ್ಯಲಂ ಬಟ್ ತದ್ದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ವರ್ಗೋ ಮಹತ್ ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ ಭವತಿ ಯದನುಭಾವಾದ್ಯೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿದತ್ತಾಂ ಸನ್ನಿಧಿಂ ಮಾನಸೇ ಚ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೋನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ರಂಗೋತ್ತುಂಗತರಂಗಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತದ್ವಿಜಪುಂಗವಾಲಯ ಸನ್ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋ ಫಲನೀಲಭವ್ಯಕರಸದ್ಬೃಂದಾವನಾಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ತಾನ್ ಪಂಚಾಶದ್ವರ್ಣಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾವ್ಯಾಘ್ರಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಜಗನ್ನಾಥದಾಸರ ಆರಾಧನಾ ಮಹೋತ್ಸವ ಅತ್ಯಂತ ಪರಮ ಪವಿತ್ರವಾದದ್ದು. ಇದು ಯಾಕೆ ಅಂತ ಹೇಳಿದರೆ, ಈ ಜಗನ್ನಾಥನ ಅರ್ಥಾತ್ ಭಗವಂತನ ಕಥೆಯನ್ನು ಕೇಳುವ ಮಾಸ ಭಾದ್ರಪದ ಮಾಸ ಅಂತ. ಇಂತಹ ಭಾದ್ರಪದ ಮಾಸದಲ್ಲಿ ನಾವು ಜಗನ್ನಾಥ ದಾಸರ ಚಿಂತನೆ ಮಾಡಿದರೆ ಆ ಎಲ್ಲ 9 ದಿನ, ಯಾಕೆಂದರೆ ನಿನ್ನೆಯ ತನಕ 7 ದಿನಗಳ ಕಾಲ ಅಂದರೆ ಸೂತಾಚಾರ್ಯರು ಶೌನಕಾದಿ ಋಷಿಗಳಿಗೆ ಹೇಳಿದಂತಹ ಸಮಯ. ಅಷ್ಟಮಿಯಿಂದ ಅರ್ಥಾತ್ ನಿನ್ನೆಯಿಂದ 1 ವಾರಗಳ ಕಾಲ ಶುಕಾಚಾರ್ಯರು ಪರೀಕ್ಷತ ರಾಜರಿಗೆ ಭಾಗವತ ಹೇಳಿದಂತಹ ಸಮಯ. ಈ ಎರಡನ್ನು ಸೇರಿಸಿ ಪ್ರೋಷ್ಠಪದಿ ಅಂತ ಕರೆದರು. ಯಾಕೆಂದರೆ ಸೂತಾಚಾರ್ಯರು ಶೌನಕಾದ ಋಷಿಗಳಿಗೆ ಹೇಳಿದ್ದರಿಂದ ಅವರಿಗೆ ಸಿಕ್ಕ ಫಲ ಪ್ರೋಷ್ಠ.
ಆ ನಂತರ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ ಭಾಗವತದಿಂದ ಸಿಕ್ಕ ಫಲ ಪದಿ. ಪದಿ ಅಂದ್ರೆ ಏನು? ಬೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ಅವರಿಗೆ ಪದಿ ಸಿಕ್ಕಿಬಿಡ್ತು, ವೈಕುಂಠ ಪ್ರಾಪ್ತಿ. ಹೀಗೆ ಪ್ರೋಷ್ಟ ಪದಿ. ಪ್ರೋಷ್ಟ ಅಂದ್ರೆ ಏನು? ಓಷ್ಟ ಅಂದ್ರೆ ತುಟಿ, ಪ್ರೋಷ್ಟ ಅಂದ್ರೆ ಒಳ್ಳೆಯ ತುಟಿ. ಒಳ್ಳೆಯ ತುಟಿ ಸಿಗುತ್ತಂತೆ. ಒಳ್ಳೆಯ ತುಟಿ ಅಂದ್ರೆ ಏನು? ಜಗತ್ನಲ್ಲಿ ನಾವು ಏನು ಬೇಕಾದ್ರೂ ಗೆಲ್ಬೋದು, ಈ ಬಾಯಿಯನ್ನು ಗೆಲ್ಲೋದು ಕಷ್ಟ. ಯಾರು ನೋಡಿ ಇದನ್ನು ಯಾರಿಗೂ ಹೇಳಬೇಡಿ ಅಂತ ಹೇಳಿ ಮುಗಿಯಿತು. ಅದನ್ನು ಕಂಡವರಿಗೆಲ್ಲ ಹೇಳಿ ಇದನ್ನು ಯಾರಿಗೆ ಹೇಳಬೇಡಿ, ನಿಮಗೆ ಮಾತ್ರ ಹೇಳಿದ್ದು ಅಂತ. ಅವರೇನು ನಿಮ್ಗೆ ಮಾತ್ರ ಹೇಳಿದ್ದು, ಯಾರಿಗೆ ಹೇಳಬೇಡಿ. ಹೀಗೆ ಹೋಗ್ತಾ ಹೋಗ್ತಾ ಆಲ್ ಇಂಡಿಯಾ ರೇಡಿಯೋ ಎಲ್ಲ ಜಗತ್ ಪ್ರಖ್ಯಾತ. ಯಾಕೆಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಹೇಳಿ ನಾಲಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ನಾಲಿಗೆಗೆ ಬಲಿಯಾಗದೆ ಕೇವಲ ಭಗವಂತನ ಗುಣಗಾನವನ್ನು ಮಾಡುವ ನಾಲಿಗೆ, ತುಟಿ ಏನಿದೆ ಆ ತುಟಿಗೆ ಪ್ರೋಷ್ಟ ಅಂತ ಕರೀತಾರೆ. ಅದು ಈ ಮಾಸದಲ್ಲೇ ಯಾಕೆ ಅಂತ ನೀವು ಕೇಳ್ಬೋದು. ಈ ಒಂದೊಂದು ನಕ್ಷತ್ರಗಳು ಅದೊಂದು ಆಕಾರ ಇದೆ, ಒಂದೊಂದು ನಕ್ಷತ್ರಗಳಿಗೂ ಒಂದೊಂದು ಆಕಾರ ಇದೆ. ಹಾಗೆ ಈ ಮಾಸಗಳಿಗೆ ಹೆಸರು ಬರಲಿಕ್ಕೂ ಕಾರಣ ಉಂಟು. ಏನು? ಆಯಾಯ ನಕ್ಷತ್ರಗಳು ಹುಣ್ಣಿಮೆ ದಿವಸ ಬಂದ್ರೆ ಆ ಮಾಸದ ಹೆಸರು. ಹಾಗೆ ಈ ಮಾಸದಲ್ಲಿ ಒಂದು ಸ್ಪೆಷಲ್ ಇದೆ. ಏನು? ಇದು ಉತ್ತರ ಭಾದ್ರಪದ ಇಲ್ಲ ಪೂರ್ವ ಭಾದ್ರಪದ ಎರಡಿದೆ. ಈ ಎರಡು ನಕ್ಷತ್ರಗಳಲ್ಲಿ ಯಾವುದಾದರೂ ಈ ಹುಣ್ಣಿಮೆಯಲ್ಲಿ, ನಾಳೆ ಬರತಕ್ಕಂಥ 10ನೇ ತಾರೀಕಿನ ಹುಣ್ಣಿಮೆ ದಿವಸ ಬಂದ್ರೆ ಅದನ್ನ ಭಾದ್ರಪದ ಮಾಸ ಅಂತ ಎರಡು ಸೇರಿಸಿ ಹೇಳಿ. ಈ ಮಾಸಕ್ಕೆ ಯಾಕೆ ಮಹತ್ವ ನೋಡಿ, ಅಶ್ವಿನಿ ಮಾಸ ಅಂತ ಇದೆ. ಅಶ್ವಿನ ಮಾಸ ಅದು ಅಶ್ವಿನ, ಆ ಕುದುರೆಯ ಮುಖದಂತೆ ಆಕಾರ ನಕ್ಷತ್ರ. ಆಕಾಶದಲ್ಲಿ ಆ ನಕ್ಷತ್ರದ ರೂಪ ಹೇಗುಂಟು ಅಂದ್ರೆ ಕುದುರೆ ಆಕಾರ, ಮುಖದ ಆಕಾರ. ಭರಣಿ ಗಡಿಗೆ ತರ ಇದೆ. ಹೀಗೆಲ್ಲ ಬೇರೆ ಬೇರೆ ಬೇರೆ, ಕೃತ್ತಿಕ ಅಗ್ನಿ ಅಂತ ಹೀಗೆ ಬೇರೆ ಬೇರೆ ರೂಪದಲ್ಲಿ ಇದ್ರೆ ಆಯಾಯ ಮಾಸದಲ್ಲಿ ಈ ಮಾಸದ ವೈಶಿಷ್ಟ್ಯ ಏನು ಅಂದ್ರೆ ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಪದ ಅಂದ್ರೆ ಏನು? ಕಾಲು. ಅದು ಯಾವುದು ಅಂದ್ರೆ ಆಕಳಿನ ಪಾದಕ್ಕೆ ಪೂರ್ವ ಅಂದ್ರೆ ಮೊದಲಿನ 2 ಹೆಜ್ಜೆ ಉಂಟಲ್ವ ಅದು ಪೂರ್ವ ಭಾದ್ರ, ಹಿಂದಿನ 2 ಹೆಜ್ಜೆ ಉಂಟಲ್ಲ ಉತ್ತರ ಭಾದ್ರ. ಹೀಗೆ ಪೂರ್ವ ಭಾದ್ರ ಉತ್ತರ ಭಾದ್ರ ಎರಡೂ ಪದಗಳೇ. ಇದು ಈ ಆಕಾರದಲ್ಲಿ, ಆಕಳಿನ ಆಕಾರದಲ್ಲಿ, ಆಕಳಿನ ಪಾದದ ಆಕಾರದಲ್ಲಿರುವ ನಕ್ಷತ್ರ ಅದು ಪೂರ್ವ ಭಾದ್ರ ಉತ್ತರ ಭಾದ್ರ ಅಂತ. ಈ ಆಕಳಿನ ಆಕಾರದಲ್ಲೇ ಇರುವ ನಕ್ಷತ್ರ ಯಾವ ಹುಣ್ಣಿಮೆಯಲ್ಲಿ ಬರ್ತದೆ, ಹಾಗಾದ್ರೆ ಪ್ರೋಷ್ಟ ಅಂದ್ರೆ ಏನು? ಇಡೀ ಜಗತ್ತಿನಲ್ಲಿ ಸುಂದರವಾದ ತುಟಿ ಉಳ್ಳದ್ದು ಆಕಳಂತೆ. ಏನ್ರಿ ಆಕಳ ಬಾಯಿಯಲ್ಲಿ ಸುಂದರ ತುಟಿ ಅಂತ ಯಾರಾದ್ರೂ ಹೇಳ್ತಾರೆ ಅಂದ್ರೆ ಹೌದು ಅಂತಾರೆ. ಯಾಕೆ ಅಂದ್ರೆ ತುಟಿ ಲಿಫ್ಟಿಗೆ ಹಚ್ಕೊಂಡ್ರೆ ಸುಂದರ ಅಲ್ಲ. ಆ ತುಟಿಯಿಂದ ಲೌಕಿಕ ವ್ಯವಹಾರ ಬಾರದೆ ಕೇವಲ ಭಗವಂತನ ಮಹಿಮೆ ಬಂದರೆ ಅದು ಸುಂದರ ತುಟಿ ಅಂತ ತೋರಿಸ್ಕೊಡ್ತಾರೆ. ಆಕಳ ನೋಡಿ ತನಗೆ ಏನೇ ದುಃಖ ಆಗಲಿ, ಸುಖವಾಗಲಿ, ಅಮ್ಮ ಬೇಕು ಆಗಲಿ, ಹಸಿವೆ ಆಗಲಿ, ದುಃಖ ಆಗಲಿ, ರೋಗ ಬಂದಿದೆ ಆಗಲಿ, ಒಂದೇ ಶಬ್ದ ಅಂಬಾ. ಏನು ಸಂಸ್ಕೃತದಲ್ಲಿ ಅಂಬಾ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾದ ಅರ್ಥ ಒಂಚೂರು ಹೇಳ್ತೇನೆ. ಬೇರೆ ಬೇರೆ ಅರ್ಥಗಳಿದೆ ಅದಕ್ಕೆ. ಅಂಬಾ ಅನ್ನುವ ಶಬ್ದಕ್ಕೆ ಭಗವಂತ 13 ಅರ್ಥಗಳನ್ನೆಲ್ಲ ಹೇಳ್ತಾರೆ. ಇಲ್ಲಿ ಅಂಬಾ ಅನ್ನುವ ಶಬ್ದಕ್ಕೆ ತಾಯಿ ಅಂತ ಅರ್ಥ. ಹೌದು, ಅಮ್ಮ ಅನ್ಬಹುದಲ್ವಾ? ನೋಡಿ, ಆಕಳು ಅಮ್ಮ ಅಂತ ಕರೆಯುವುದಿಲ್ಲ, ಅಂಬಾ ಅಂತ ಕರೀತದೆ. ಯಾಕೆ ಅಂದ್ರೆ ಅಮ್ಮ ಅನ್ನುವ ಶಬ್ದಕ್ಕೂ ಅಂಬಾ ಅನ್ನುವ ಶಬ್ದಕ್ಕೂ ವ್ಯತ್ಯಾಸ ಇದೆ. ಅಮ್ಮ ಅಂದ್ರೆ ಒಂದು ಜನ್ಮಕ್ಕೆ ಜನ್ಮವನ್ನು ಕೊಟ್ಟವಳಿಗೆ ಅಮ್ಮ ಅನ್ಬಹುದು. ನಾವು ಅಮ್ಮನನ್ನ ಯಾಕೆ ಅಮ್ಮ ಅಂತ ಕರೀತೀವಿ? ಒಂದು ಜನ್ಮಕ್ಕೆ ಜನ್ಮ ಕೊಟ್ಟಿದ್ದಾಳೆ. ನಮ್ಮ ದೇವರು ಹಾಗಲ್ಲ, ಒಂದು ಜನ್ಮ ಅಲ್ಲ, ಅನಂತ ಜನ್ಮದಲ್ಲಿ ನಾವು ಬಂದಿದ್ದೇವಲ್ಲ, ಅದೆಲ್ಲ ಜನ್ಮ ಕೊಟ್ಟದ್ದವ. ಆದ್ದರಿಂದ ಅವನ್ನ ಅಂಬಾ ಅಂತ ಕರೆಯೋದು. ಆಕಳು ಏನ್ ಮಾಡ್ತದೆ? ಒಂದು ಜನ್ಮಕ್ಕೆ ಜನ್ಮ ಕೊಟ್ಟ ತಾಯಿಯನ್ನು ಅಮ್ಮ ಅಂತ ಕರೆದಿಲ್ಲ, ಅಂಬಾ ಅಂತ ಕರೀತದೆ. ಈ ಅಮ್ಮನೊಳಗಿರುವ ಜನ್ಮ ಜನ್ಮದಲ್ಲೂ ಜನ್ಮ ಕೊಟ್ಟವನು ಸ್ವಾಮಿ. ಸುಖವಾಗಲಿ ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹೇಳಿ ಅಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತದೆ. ಆದ್ದರಿಂದಲೇ ಅದರ ತುಟಿ ಸುಂದರ. ಇದಕ್ಕೆ ಪ್ರೋಷ್ಟ ಪದಿ ಎರಡು ನೀವು ಕೇಳಿದ್ದೀರಿ. 15 ದಿವಸಗಳ ಭಾಗವತ ಏನು ನಡೀತಾ ಇದೆ ಅಂತ. ಆದ್ದರಿಂದ ಈಗ ನಾವು ಹರಿಕಥಾಮೃತ ಸಾರ ಜಗನ್ನಾಥದಾಸರ ಮೇರು ಕೃತಿ ಅಂತ ಈ ಕಥೆಯಲ್ಲಿ ಒಂದು ಮಾತು ತಿಳ್ಕೊಳ್ಳಿ. ಜಗನ್ನಾಥದಾಸರು ನಮಗೆ ತಿಳಿಸಿಕೊಟ್ಟ ದೊಡ್ಡ ಸಂದೇಶ ಏನು ಅಂದ್ರೆ, ಭಾಗವತ 3ನೇ ಸ್ಕಂದದಲ್ಲಿ ನೀವು ಕೇಳಬಹುದು. ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ವಿದುರ ಬರ್ತಾನೆ. ಬಂದ ನಂತರ ಉದ್ಧವನ ಭೇಟಿಯಾಗುತ್ತೆ. ಅದು ಪ್ರಭಾಸ ಕ್ಷೇತ್ರ ಅಂತ, ಇವತ್ತು ಸೋಮನಾಥ ಅಂತ ಏನು ಕರೀತಾರೆ, ಪ್ರಭಾಸ ಕ್ಷೇತ್ರದಲ್ಲಿ ಭೇಟಿಯಾಗುತ್ತೆ.
ಭೇಟಿಯಾದಾಗ ಏನಪ್ಪ ಏನು ಕತೆ ಅಂತೆಲ್ಲ ಕತೆ ಹೇಳ್ತಾನೆ. ಕೃಷ್ಣ ಏನಾದ ಪರಂಧಾಮಕ್ಕೆ ಹೋಗುವ ತನಕದ ಕಥೆಯನ್ನು ಬಿಡದ್ದೇ ಹೇಳ್ತಾನೆ. ಆದ್ದರಿಂದ ಎಲ್ಲವನ್ನು ಬಿಡದ್ದೇ ಹೇಳಿ ಕೊನೆಗೆ ಅವನು ಕೇಳ್ತಾನೆ, ವಿದುರ, ತತ್ವಜ್ಞಾನವನ್ನು ಬೋಧನೆ ಮಾಡ್ತೀಯನಪ್ಪ, ನೀನೇನಪ್ಪ ಭಗವಂತನಿಂದ ಸಾಕ್ಷಾತ್ತಾಗಿ ತತ್ವಜ್ಞಾನವನ್ನು ಪಡೆದವ, ಆದ್ದರಿಂದ ಎಲ್ಲ ತತ್ವಜ್ಞಾನವನ್ನು ನೀನು ಪಡೆದಿದ್ದೀಯ, ನನಗೂ ಒಂಚೂರು ಹೇಳು. ಆಗ ಅವನು ಏನು ಹೇಳ್ತಾನೆ ಗೊತ್ತಾ ಉದ್ದವ, ಇಲ್ಲಪ್ಪ, ನಿನಗೆ ತತ್ವಜ್ಞಾನ ಹೇಳಲಿಕ್ಕಾಗಿಯೇ ಒಬ್ಬರು ಇದ್ದಾರೆ, ಮೈತ್ರೇಯರಿದ್ದಾರೆ, ಅವ್ರನ್ನ ಭೇಟಿಯಾಗು ಅಂತ. ಆಗ ಹರಿದ್ವಾರಕ್ಕೆ ಬರ್ತಾನೆ. ಅಲ್ಲಿ ಮೈತ್ರೇಯರ ಭೇಟಿಯಾಗುತ್ತೆ, ಸಮಾಗಮ ಆಗುತ್ತೆ. ಅಲ್ಲಿ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ. ಯಾಕೆ ಆ ಮೈತ್ರೇಯರು ಉಪದೇಶ ಮಾಡಿದ ತತ್ವಜ್ಞಾನ ಇವನಿಗೆ ಗೊತ್ತಿರಲಿಲ್ವ? ಉದ್ದವನಿಗೆ ಯಾಕೆ ಹೇಳಲಿಲ್ಲ? ಶಾಸ್ತ್ರ ಹಾಗೆ. ಯಾಕೆ ಅಂದರೆ ತತ್ವಜ್ಞಾನವನ್ನು ಅಂದರೆ ಸ್ವರೂಪೋದ್ಧಾರಕ ಗುರುಗಳು ಅಂತ ಇರ್ತಾರೆ, ಅವರ ಮುಖಾಂತರವೇ ಅವರ ಉದ್ಧಾರ ಆಗಬೇಕು. ಅವರಿಗಿಂತ ದೊಡ್ಡ ಗುರುಗಳು ಸಿಕ್ಕಿದರೂ ಕೂಡ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಅಂತ ಒಬ್ಬರು ಇರ್ತಾರೆ, ಅವರ ಮುಖಾಂತರವೇ ನಮಗೆ ಅನುಗ್ರಹ ಆಗಬೇಕು ಎಂಬ ದೊಡ್ಡ ಸಂದೇಶವನ್ನು ಭಾಗವತ ನಮಗೆ ಹೇಳ್ತೀವಿ. ಇದೇ ಆ ಕಥೆಯನ್ನ ಜಗನ್ನಾಥದಾಸರಿಗೆ ವಿಜಯರಾಯರ ಪರಮಾನುಗ್ರಹ ಆಗುತ್ತೆ. ಆಗ ಆ ವಿಜಯರಾಯರ ಹತ್ರ ಬಂದು ತನ್ನ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಅಪಮೃತ್ಯು ಪರಿಹರಿಸುವಂತ ಏನಕ್ಕೆ ಹಾಡನ್ನು ಕೇಳ್ತೀರಿ, ಹೊಟ್ಟೆ ನಾವು ಪರಿಹಾರ ಮಾಡಲಿಕ್ಕೆ ಸಮರ್ಥರಾಗಿದ್ದರು. ಅವರು ಹೇಳ್ತಾರೆ, ನಿನ್ನ ಉದ್ಧಾರವನ್ನು ಮಾಡಲಿಕ್ಕೆ ಗೋಪಾಲದಾಸರಿದ್ದಾರೆ, ಅವರ ಹತ್ರ ಹೋಗು ಅಂತ. ಯಾಕೆ ವಿಜಯರಾಯನಿಗೆ ತಾಕತ್ತು ಇರಲಿಲ್ವಾ? ಇತ್ತು. ಯಾಕೆ ಅಂದರೆ ಆ ಜಗನ್ನಾಥದಾಸರ ಸ್ವರೂಪೋದ್ಧಾರಕ ಗುರುಗಳು ಗೋಪಾಲದಾಸ, ಆದ್ದರಿಂದ ಅವರ ಹತ್ರ ಕಳಿಸಿದ್ರು ಅಂತ ಅನ್ನುವ ಅಂಶ ಭಾಗವತದ ಕಥೆಯನ್ನ ಇವರು ತಮ್ಮ ಜೀವನದಲ್ಲಿ ಆಚರಿಸಿ ತೋರಿಸಿದ್ರು. ಆದ್ದರಿಂದ ಇವರನ್ನ ಭಾಗವತರು ಅಂತ ಕರೀತಾರೆ. ಯಾಕಂದ್ರೆ ಭಾಗವತದಲ್ಲಿ ಹೇಳಿದ ತತ್ವವನ್ನ ಹೇಗೆ ಜೀವನದಲ್ಲಿ ಆಚರಿಸಿ ತೋರಿಸ್ತಾರೆ, ಇದು ಜೀವನದ ಚರಿತ್ರೆಯಾಯಿತು. ಇಂತಹ ಅದಕ್ಕೆ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಹರಿಕಥಾಮೃತ ಸಾರದ ಒಂದು ಕಡೆ ಪರೀಕ್ಷೆ ಇತ್ತು. ಹರಿಕಥಾಮೃತ ಸಾರದ ಕರ್ತೃಗಳು ಯಾರು ನನ್ನ ಕೇಳಿದ್ರು. ನಾನು ಹೇಳಿದೆ ಗೋಪಾಲದಾಸರು. ಅದು ಈಗ ಆಶ್ಚರ್ಯ ಆಯಿತು, ಏನು ಹೀಗೆ ಹೇಳ್ತಾರಲ್ಲ ಆಚಾರ್ಯರು, ಏನ್ರಿ ನಿಮಗೆ ವ್ಯತ್ಯಾಸ ಗೊತ್ತಿಲ್ವಾ? ಹಾಗೆ ಅಲ್ಲ, ನೀವು ತಿಳ್ಕೊಂಡದ್ದು ಜಗನ್ನಾಥದಾಸರು ಅಂತ, ನಾನು ತಿಳ್ಕೊಂಡದ್ದು ಗೋಪಾಲದಾಸರು. ಯಾಕೆ ಅಂತ ಕೇಳಿದ್ರು. ಜಗನ್ನಾಥದಾಸರ ಆಯುಷ್ಯ ಮುಗಿದಾಗ 40 ವರ್ಷ ಆಯುಷ್ಯವನ್ನು ದಾನ ಮಾಡಿರ್ತಕ್ಕಂಥವ್ರು ಗೋಪಾಲದಾಸರು. ಹಾಗಾದರೆ ಈ ಗೋಪಾಲದಾಸರ ಆಯುಷ್ಯದಿಂದ ಜಗನ್ನಾಥದಾಸರು ಹರಿಕಥಾಮೃತ ಸಾರ ರಚನೆ ಮಾಡಿದರೆ ಅದರ ಕರ್ತೃಗಳು ಯಾರು? ಗೋಪಾಲದಾಸರೇ ಇವರಲ್ಲಿ ನಿಂತು ಸ್ವರೂಪಾಧಾರಕ ಗುರುಗಳಾದ್ದರಿಂದ ಅವರೇ ನಿಂತು ರಚನೆ ಮಾಡಿದ್ದಾರೆ. ಅದರಿಂದ ಇದರ ಕರ್ತೃಗಳು ಗೋಪಾಲದಾಸರು ಅಂದರೆ ಅದು ಉಚಿತ ಅಂತ ನಾನಂದೆ ಅಂತ. ಹೀಗೆ ತುಂಬ ಕಥೆಗಳಿದ್ದೆ. ಎಂತೂ ಒಟ್ಟು ಗೋಪಾಲದಾಸರ ಪರಮ ಶಿಷ್ಯರಾಗಿರತಕ್ಕಂತಹ ನಮ್ಮ ಜಗನ್ನಾಥದಾಸರ ಆರಾಧನೆ ಕಥೆಯೆಲ್ಲ ನೀವು ಕೇಳಿದ್ದೀರಿ, ಹರಿಕಥಾಮೃತ ಸಾರವನ್ನು ಕೇಳಿದ್ದೀರಿ. ಆದರೆ ಮತ್ತೆ ನಿಮಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಹೇಳಲಿಕ್ಕೆ ಹೊರಟಿಲ್ಲ. ಮನೋವಿಶುದ್ಧೈ ಚರಿತಾನುವಾದ, 2 ಮಾತುಗಳಿಂದ ಕೊಟ್ಟ ಸಮಯದಲ್ಲಿ ಎಷ್ಟು ಹೇಳಬಹುದೋ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಏನು ಅಂದರೆ, ಮೊದಲನೇದಾಗಿ ಈ ಗ್ರಂಥವೇ ತೆಗೆದುಕೊಳ್ಳಿ. ಇದು ಹರಿಕಥಾಮೃತ ಸಾರ ಅಂತನ್ನುವಂಥದ್ದು ದೊಡ್ಡ ಗ್ರಂಥ, ಅಣು ಸುಧಾ ಅಂತ ಕರೀತಾರೆ. ಅಷ್ಟು ವಿಷಯಗಳಿದೆ ಅದರೊಳಗೆ, ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸುಧಾ ಓದಿ ಪದ ಓದು ಅಂತ ಅನ್ಬೇಕಾದ್ರೆ ಆ ಮಾತಿಗೊಂದು ಅದ್ಭುತವಾದ ಅರ್ಥ ಇದೆ. ಹೇಗೆ ಬಿಡಿಸಿಕೊಡ್ತೇನೆ ನೋಡಿ. ಸುಮ್ಮನೆ 1-2 ಮಾತುಗಳ ವಿಮರ್ಶೆ ಮಾಡೋಣ. ಈಗ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಬರಿಬೇಕಾದ್ರೆ ಏನೋ ಒಂದು ಪದ್ಯ ರಚನೆ ಮಾಡಬೇಕು ಅಂತ ಬರ್ದಿದ್ರೆ ಇಷ್ಟು ಅದಕ್ಕೆ ಮಹತ್ವ ಬರ್ತಿರ್ಲಿಲ್ಲ. ಎಷ್ಟು ಅಂದರೆ ಒಂದೊಂದು ಅಕ್ಷರವನ್ನು ಇಡಬೇಕಾದರೂ ಕೂಡ ಭಗವಂತನನ್ನ ಕಂಡು ಯಾವ ತತ್ವಗಳನ್ನು ತುಂಬಬಹುದು. ಈ ಅಕ್ಷರ ಇಟ್ಟರೆ ಎಷ್ಟು ತತ್ವ ಬರ್ತದೆ, ಆ ಅಕ್ಷರ ಇಟ್ಟರೆ ಇಷ್ಟೆಲ್ಲ ಯೋಚನೆ ಮಾಡಿ ಬರೆದಂತ ಮಹಾನುಭಾವ ಸ್ವಯಂ ಸುಧಾ ಪಂಡಿತರು. ಅದಲ್ಲದೆ ಗುರುಗಳ ಪರಮಾನುಗ್ರಹಕ್ಕೆ, ಅದು ವಿಜಯರಾಯರ ಗೋಪಾಲದಾಸರು 2 ಪರಮಾನುಗ್ರಹಕ್ಕೆ ಪಾತ್ರರಾದವರ ಬಾಯಿಂದ ಬರಬೇಕಾದ್ರೆ ಹೇಗಿರಬೇಕು. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ಹರಿಕಥಾಮೃತ ಸಾರ ಅಲ್ಲಿ ಹೇಳುವಾಗ ಹರಿಕಥಾಮೃತ ಎಲ್ಲ ಕೇಳಿದ್ದೀರಿ. ಮತ್ತೆ ತಿರ್ಗಾ ನಾನು ಹೇಳಿದ್ನಲ್ಲ, ನನ್ನ ನಾಲಿಗೆಯ ಶುದ್ಧಿಗೋಸ್ಕರ ಅಷ್ಟೇ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಬನಿದು ಬೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು.
ಹೌದಾ? ಒಂದೊಂದು ವಿಮರ್ಶೆ ಮಾಡ್ತಾ ಹೋಗಿ. ಹರಿಕಥಾಮೃತ ಸಾರ ಇದು ಕೂಡದೇ ಇಲ್ಲ. ಯಾಕೆ? ಹರಿ ಭಗವಂತ, ಅವನ ಕಥೆ. ಅದಕ್ಕೆ ತಾಮ್ರಪರ್ಣಿ ಆಚಾರ್ಯರು ಹರಿ ಕಥಾ ಅಮೃತ ಸಾರ ಬೇರೆ ಬೇರೆ ಅರ್ಥ ಬರೆದಿದ್ದಾರೆ. ಹರಿ ಅಂದ್ರೆ ಭಗವಂತ, ಕಥಾ ಅಂದ್ರೆ ಮಹಾಲಕ್ಷ್ಮೀ ದೇವಿಯರು, ಅಮೃತ ಅಂದ್ರೆ ವಾಯು ಅನಿಲಂ ಅಮೃತಂ ಸ್ಮೃತಂ ವಾಯುದೇವರು, ಸಾರ ಅನ್ನುವ ಶಬ್ದಕ್ಕೆ ಇತರ ತತ್ವಾಭಿಮಾನಿ ದೇವತೆಗಳು, ಹರಿಕಥಾಮೃತ ಸಾರ ಅನ್ನುವ ಶಬ್ದಕ್ಕೆ ಇಡೀ ಎಲ್ಲ ದೇವತೆಗಳು ತಗೊಳ್ಬೇಕು ಅಂತೆಲ್ಲ ಹೇಳ್ತಾರೆ. ಇರ್ಲಿ, ಅಂತೂ ಒಟ್ಟಿನಲ್ಲಿ ಬೇರೆ ಒಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ ಹರಿಕಥಾಮೃತ ಸಾರ ಅಲ್ವಾ? ಹರಿ ಅಂದ್ರೆ ಭಗವಂತನ ಸಾಮಾನ್ಯ ಅರ್ಥ, ಹರಿಕಥಾ ಭಗವಂತನ ಕಥೆ, ಅಮೃತ ಆ ಭಗವಂತನ ಕಥೆ ಎಂಬುದೇ ಒಂದು ದೊಡ್ಡ ಅಮೃತ. ಅಲ್ಲಿಗೆ ಮುಗಿಯಿತಲ್ಲ. ಮತ್ತೆ ಸಾರ ಯಾಕೆ ಹೇಳಿದ್ರು? ಅಮೃತದೊಳಗಿನ ಸಾರ. ಅಮೃತ ಅಂದ್ರೆ ಏನು, ಅದರ ಸಾರ ಅಂದ್ರೆ ಏನು? ಮಾವಿನ ಹಣ್ಣು ಇದೆ, ಅದು ಅಮೃತ. ಈ ಮಾವಿನ ಹಣ್ಣಿನ ಒಳಗಿನ ಸಾರ ಅಂದ್ರೆ ರಸಾಯನ. ಸಾರ ಅಂತ ಯಾವಾಗ ಹೇಳ್ತೀವಿ? ಅದರಲ್ಲಿ ಬಿಸಾಡುವ ಅಂಶ, ಸಿಪ್ಪೆ ಗೊರಟೆ ಬಿಸಾಡುವ ಅಂಶ ಇದ್ರೆ ಅದರಲ್ಲಿ ಸಾರ ಅಂದ್ರೆ ಬಿಸಾಡುವ ಅಂಶ ಇಲ್ಲ. ರಸಾಯನದಲ್ಲಿ ಏನಾದ್ರು ಬಿಸಾಡುವ ಅಂಶ ಉಂಟಾ? ಇಲ್ಲ. ಹಾಗಾದ್ರೆ ಭಗವಂತನ ಕಥೆ ಎಂಬ ಅಮೃತ ಅಂತ ಹೇಳಿದ ಮೇಲೆ ಮತ್ತು ಸಾರ ಅಂತ ಹೇಳಬೇಕಾದ್ರೆ ಹಾಗಾದ್ರೆ ಭಗವಂತನ ಕಥೆಯಲ್ಲಿ ಬಿಸಾಡುವ ಅಂಶ ಅಂತ ಉಂಟಾ? ಬಿಸಾಡುವ ಅಂಶ ಇದ್ರೆ ಹರಿಕಥಾ ಅಮೃತಕ್ಕೆ ಸಾರ ಅಂತ ಹೇಳ್ಬೋದು. ಬಿಸಾಡುವ ಅಂಶವೇ ಇಲ್ದಿದ್ರೆ ಹರಿಕಥಾ ಅಮೃತ ಅಷ್ಟೇ ಹೇಳ್ಬೋದಾಗಿತ್ತು. ಇವರು ಯಾಕೆ ಹರಿಕಥಾ ಅಮೃತ ಸಾರ ಅಂತ ಹೇಳಿದ್ರು? ದೊಡ್ಡ ಪ್ರಶ್ನೆ. ಅದಕ್ಕೆ ಅರ್ಥ ಏನು ಗೊತ್ತಾ? ಹೇಳುವಾಗ ಭಾಮಿನಿ ಷಟ್ಪದಿಯಲ್ಲಿ ಹೇಳುವಾಗ ಒಂದು ಕ್ರಮ ಇದೆ. ಏನು ಗೊತ್ತಾ? ನೋಡಿ, ಇದು ನಮಗೆ ಕಲ್ಪನೆನೂ ಬರಲಿಲ್ಲ ಈ ತರ ಪ್ರಶ್ನೆ ಬರುತ್ತೆ ಅಂತ. ಭಾಮಿನಿ ಷಟ್ಪದಿಯ ಲಕ್ಷಣ ಓದಿದಾಗ ಅರ್ಥ ಆಗಿದೆ. ಏನು ಗೊತ್ತಾ? ಅಲ್ಲಿ ಹರಿಕಥಾಮೃತ ಅಂತ ಉಂಟಲ್ವ, ಅಲ್ಲಿಗೆ ಒಂದು ಕಾಮ ಕೊಡ್ಬೇಕು. ಅಂದ್ರೆ ನೀವು ನಿಲ್ಲಿಸೋದು ಅಲ್ಲಿಗೆ, ಹರಿಕಥಾಮೃತ ಅಲ್ಲಿಗೆ. ಮತ್ತೆ ಈ ಸಾರವನ್ನು ವೇಟ್ ಮಾಡ್ತೀರಾ? ಇಲ್ಲ, ಮುಂದೆ ಸೇರಿಸ್ಕೊಳ್ಳಿ. ಆ ಸಾರವನ್ನ ಏನು ಮಾಡಿ ಮುಂದೆ ಸೇರಿಸ್ಕೊಳ್ಳಿ. ಅಲ್ರಿ, ನಿಮಗೆ ಇಷ್ಟ ಬಂದ ಹಾಗೆ ಎಲ್ಲೋ ಕಾಮ ಹಾಕೋದು, ಎಲ್ಲೋ ಸೇರಿಸಿದೆ ಅಂದ್ರೆ ಅಪಾರ್ಥಗಳಾಗುತ್ತೆ. ರಾಮುನಿತೋ ಕಪಿಸೇನುಡು ಇಲ್ಲ ಅನೇನು ಅಂತ ವಾಕ್ಯ. ಎಲ್ಲಿ ಬಿಡಿಸ್ಬೇಕು ಅಂತ ಗೊತ್ತಿಲ್ಲ. ರಾಮುನಿತೋಕ ಪಿಸೇನುಡು ಇಲ್ಲ ಅನೇನು ಅಂದ್ರೆ ಏನು? ರಾಮನ ಬಾಲ ಪಿಸೇನನ ಜೊತೆಗೆ ಏನೋ ಹೇಳಿತ್ತು ಅಂತ ಈಗೆಲ್ಲ ಅರ್ಥ ಆಗುತ್ತೆ. ಕಾಮ ಹಾಕ್ಬೇಕಾದ್ರೂ ಕೂಡ ಅದು ಶಾಸ್ತ್ರಬದ್ಧವಾಗಿರ್ಬೇಕು, ಸುಮ್ಮನೆ ಏನೋ ಮಾಡುವಾಗಿಲ್ಲ. ನೀವು ಹೇಳ್ತೀರಿ ಹರಿಕಥಾಮೃತ, ನಿಲ್ಲಿಸಬಾರ್ದು. ಮತ್ತೆ ಅದು ಸೈಲೆಂಟು. ಹೇಗಂದ್ರೆ ಹರಿಕಥಾಮೃತ ಸಾರ ಗುರುಗಳ, ನಿಲ್ಲಿಸಿದ ಹಂಗಿರ್ಬೇಕು, ನಿಲ್ಲಿಸದ ಹಂಗಿರ್ಬೇಕು, ಹಾಗೆ ಹೇಳಬೇಕಂತೆ. ಯಾಕೆ? ಹಾಗಾದ್ರೆ ಸಾರ ವೇಸ್ಟ್ ಆಗ್ಲಿಲ್ವ? ಇಲ್ಲ. ಯಾಕೆ? ಅಮೃತವೇ ಭಗವಂತನ ಕಥೆಯಲ್ಲಿ ಬಿಸಾಡುವ ಅಂಶ ಇಲ್ಲ. ಹರಿಕಥಾಮೃತ ಸಾರ ಅಂದ್ರೆ ಏನು ಅಂದರೆ ಇವತ್ತು ನ್ಯಾಯಸುಧಾ ಓದಿದರೆ ಅರ್ಥ ಆಗತ್ತೆ ಈ ಸಾರ ಏನ್ ಮಾಡಬೇಕು ಅಂತ. ಯಾಕೆ ಅಂದ್ರೆ ನೀವು ಹೇಳ್ತೀರಾ ಅಂತ ಟೀಕಾರಾಯನ್ನ ಕೇಳಿ. ಸುಧಾ ಇಲ್ಲ, ನ ಶಬ್ದಾಬ್ದೋ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ, ಯಾವುದೂ ಇಲ್ಲ ಅಂತಾರೆ. ಮತ್ತೆ ಹಾಗಾದ್ರೆ ಹೇಗೆ ಹೇಳಿದ್ರಿ? ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ, ಅದನ್ನೇ ಅಚ್ಚಾಗಿ ತೆಗೆದಿಟ್ಟು ಜಗನ್ನಾಥದಾಸ. ಹಾಗಾದ್ರೆ ಹೇಗೆ ಹೇಳಿದ್ರಿ? ಗುರುಗಳ ಅನುಗ್ರಹದಿಂದ ಹೇಳಿದ್ರ? ಇಲ್ಲ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ, ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಅಂತ ಹೇಳಿದ್ರೆ ಆಗ್ತಿತ್ತು. ಬರೀ ಎಲ್ಲಾ ಗುರುಗಳ ಕಾರುಣ್ಯ ಇದ್ರೆ ನಡೆಯಲ್ಲ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ, ಇಷ್ಟು ವಿಶೇಷಣ ಬಂತು. ಆ ಸುಧಾದ ಪರಂ ಶ್ರೀಮತ್ ಪೂರ್ಣ ಅಂತ ಏನಿದೆಯಲ್ಲ ಅದನ್ನು ಸೇರಿಸಿದ್ರು. ಸೇರಿಸಿ ಎರಡೇ ಅಕ್ಷರದಿಂದ ಸೆರೆ ಹಿಡಿದ್ಬಿಟ್ರು. ವ್ಯಾಕರಣದಲ್ಲಿ ಇದನ್ನ ಮಾಡ್ತಾರಲ್ಲ, ಏನಂದ್ರೆ ಎಲ್ಲ ಮಾದಿರಂತ್ಯೇನ ಸಹಿತ ಅಂತ ಹೇಳಿ ಕೊನೆಯದು ಮೊದಲನೇ ಅಕ್ಷರ ಇಟ್ಟುಬಿಟ್ರೆ ಮುಗಿದೋಯ್ತು. ಹಾಗೆ ಏನ್ ಮಾಡಿಬಿಟ್ರು, ಎರಡು ಅಕ್ಷರದಲ್ಲಿ ಹಿಡಿದು ಬಿಟ್ರು. ಏನು ಅಂತ? ಸಾರ ಅಂತ ಶಬ್ದ ಆಡಿದ್ರು. ಯಾಕೆ ಅಂದ್ರೆ ಈ ಹರಿಕಥಾಮೃತ ಸಾರದಂತ ಮಹಾಕೃತಿಯನ್ನ ಹೇಳಬೇಕಾದ್ರೆ ಆ ಸಾಮಾನ್ಯವಾಗಿರತಕ್ಕಂಥ ಗುರುಗಳ ಅನುಗ್ರಹ ಇದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು? ಸಾಮಾನ್ಯ ಗುರುಗಳಲ್ಲ, ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಗುರುಗಳಿಗೆ ಸಾರ ಅಂತ ಹಾಕಿಬಿಟ್ರೆ ಸಾರ ಗುರುಗಳ, ಅದಕ್ಕೆ ಹರಿಕಥಾಮೃತ ಸಾರ ಗುರುಗಳ ನಿಲ್ಲಿಸಬಾರದು.
ನಿಲ್ಲಿಸಿದಂಗೂ ಇರಬೇಕು, ನಿಲ್ಲಿಸದ ಹಾಂಗೂ ಇರಬೇಕು. ಇದು ಆ ಭಾಮಿನಿ ಷಟ್ಪದಿಯ ಒಂದು ಲಕ್ಷಣ. ಹಾಗೆ ಹೇಳಿದಾಗ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಅಂದ್ರೆ ನನ್ನ ಗುರುಗಳಾಗಿರ್ತಕ್ಕಂಥ ಗೋಪಾಲದಾಸರು, ಅವರ ಗುರುಗಳಾಗಿರ್ತಕ್ಕಂಥ ವಿಜಯದಾಸರು, ಅವರ ಗುರುಗಳಾಗಿರ್ತಕ್ಕಂತಹ ಪುರಂದರದಾಸರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರ ಅನುಗ್ರಹ ಇದ್ರೆ ಮಾತ್ರ ಇದನ್ನ ಬೇಡುವೆ ಅಂತ ಅರ್ಥ ನೋಡಿ. ಆಗ ಇಲ್ಲೊಂದು ಪ್ರಶ್ನೆ ಬಂತು, ನಾನು ಆಲೋಚನೆ ಮಾಡಿದೆ. ಹೌದು, ಶ್ರೀಮದಾಚಾರ್ಯರಂತ ಮಹಾನುಭಾವರ ಅನುಗ್ರಹದಿಂದ ನಾನು ಹೇಳುತ್ತೇನೆ ಅಂತ ಹೇಳಬೇಕಾದ್ರೆ ಆ ಪನಿತು ಬೇಳುವೆ ಸ್ವಲ್ಪ ಹೇಳ್ತೀನಿ. ಆ ಸ್ವಲ್ಪ ಹೇಳಲಿಕ್ಕೆ ಶ್ರೀಮದಾಚಾರ್ಯ ಬೇಕಾ? ಯಾರಾದ್ರೂ ಅನುಗ್ರಹ ಆಗುತ್ತೆ. ಮತ್ತೆ ಪನಿತು ಬೇಳುವೆಗೂ ಸಾರ ಗುರುಗಳಿಗೂ ಹೊಂದಾಣಿಕೆ ಆಗಲ್ಲ. ಮತ್ತೆ ಏನಪ್ಪ ಇದು ಅಂತಂದ್ರೆ ಹೀಗಿರಬಹುದು, ಅದು ಶ್ರೀಮದಾಚಾರ್ಯರ ಅನುಗ್ರಹ ಅನ್ನೋದಕ್ಕೆ ಶ್ರೀಮದಾಚಾರ್ಯ ಅನುಗ್ರಹ ಅಂತ ನೀವು ಹೇಗೆ ಹೇಳ್ತೀರಿ? ಸಾರ ಅನ್ನೋ ಶಬ್ದಕ್ಕೆ ಶ್ರೀಮದಾಚಾರ್ಯ ಅಂತ ಯಾಕೆ ತಗೊಂತೀರಿ ಅಂದ್ರೆ ಆ ಪನೀತು ಅನ್ನೋ ಶಬ್ದ ಏನು? ಪನೀತು ಅಂದ್ರೆ ಸ್ವಲ್ಪ ಅಂತ ಒಂದು ಅರ್ಥ. ಆದ್ರೆ ಕನ್ನಡದಲ್ಲಿ ಪನೀತು ಅಂತ ಆಗಲ್ಲ. ಎಲ್ಲಿದು ಗೊತ್ತಾ ಇದು? ಶ್ರೀಮದಾಚಾರ್ಯ ತಿಳಿಸ್ಬೇಕು. ಶ್ರೀಮದಾಚಾರ್ಯರ ಮಾತೃಭಾಷೆ ಯಾವುದು? ತುಳು. ಅವರು ತವಳವ ದೇಶದಿಂದ ಬಂದವರು, ಮಧ್ಯಗೇಹ ಭಟ್ಟರ ಮಗ, ಹೌದಾ? ಅವರ ಮಾತೃಭಾಷೆ ತುಳು. ಹಾಗಾದ್ರೆ ತುಳುವಿನಲ್ಲಿ ಪನೀತು ಅಂದ್ರೆ ಸ್ವಲ್ಪ ಅಂತ ಅರ್ಥ. ಅಂದ್ರೆ ಪನೀತು ಅನ್ನುವ ಶಬ್ದ ತುಳುವಿಂದು ಶಬ್ದ. ಕನ್ನಡದ ಪದ್ಯದಲ್ಲಿ ತುಳುವಿನ ಶಬ್ದ ಯಾಕೆ ಸೇರಿಸಿದ್ರು ಅಂದ್ರೆ ತುಳುವೇ ಮಾತೃಭಾಷೆಯಾಗಿರುವ ಸಾರ ಗುರುಗಳು ಅಂದ್ರೆ ಶ್ರೀಮದಾಚಾರ್ಯರು. ಶ್ರೀಮದಾಚಾರ್ಯರ ಪರಮಾನುಗ್ರಹದಿಂದ ಪನಿತು ಪೇಳುವೆ ಅಂದ್ರೆ ನಾನು ಪನಿತಲ್ಲ, ಶ್ರೀಮದಾಚಾರ್ಯರು ಏನು ತಿಳ್ಕೊಂಡಿದ್ದಾರೋ ಅದರಲ್ಲಿ ಪನಿತು ಅಂದ್ರೆ ಅವರು ನನ್ನೊಳಗೆ ನಿಂತುಕೊಂಡು ಸ್ವಲ್ಪ ನುಡಿಸಿದ್ದಾರಷ್ಟೇ ಹೊರತು ನನ್ನ ದಡ್ಡ ನನಗೇನೂ ಬರಲ್ಲ. ಶ್ರೀಮದಾಚಾರ್ಯ ನನ್ನ ಯೋಗ್ಯತೆಗೆ ಎಷ್ಟು ನುಡಿಸುವುದೋ ಅಷ್ಟು ನುಡಿಸಿದ್ರು, ಪನಿತು ನುಡಿಸಿದ್ದಾರೆ ಅಂತನ್ನುವ ಅರ್ಥವನ್ನು ಬರಿಬೇಕು. ಸಾರಗುರು, ಹೌದು, ಸಾರಗುರುಗಳ ಕರುಣದಿಂದ ಪನಿತು ಬೇಡುವೆ. ಪರಮ ಭಗವದ್ಭಕ್ತರು ಇದನ್ನ ಆದರದಿ ಕೇಳುವುದಂತೆ. ಇದು ಇನ್ನೂ ಕಷ್ಟ. ಯಾಕೆ? ಆದರದಿ ಅಂದ್ರೆ ಏನು? ಎಲ್ಲ ವ್ಯಾಖ್ಯಾನ ಶಂಕರಜ್ಞ ಒಡೆಯರು ಎಲ್ಲ ತಗೊಳ್ಳಿ, ಎಲ್ಲ ಕಡೆ ಬರ್ದಿದ್ದೇನು ಅಂದ್ರೆ ಆದರದಿ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು, ಆಸಕ್ತಿಯಿಂದ, ಮನಸ್ಸು ಕೊಟ್ಟು, ಇವೆಲ್ಲ ಶಬ್ದಗಳು ಎಷ್ಟು ಬೇಕಾದ್ರೆ ಶಬ್ದ ಆಡ್ಬೋದು. ಆದರೆ ಇದು ಸಮನ್ವಯವಾಗೋದಿಲ್ಲ. ಯಾಕೆ ಸಮನ್ವಯವಾಗೋದಿಲ್ಲ ಅಂದರೆ ಆಧರದಿ ಕೇಳುವುದು ಅಂತ ಅಂದ್ಬಿಟ್ರೆ ನೀವು ಇಂಟ್ರೆಸ್ಟ್ ಕೊಟ್ಟು ಕೇಳಬೇಕು ಅಂದ್ರೆ ಹಂಗಾರೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥವ? ಹೋಗ್ಲಿ, ಭಕ್ತರು ಇದನ ಆದರದಿ ಅಂದಿದ್ರೆ ಬರ್ತಿತ್ತು. ಭಕ್ತರು ಇದನ್ನ ಆದರದಿ ಕೇಳುವುದು ಅಂತಂದ್ರೆ ಬರ್ತಿತ್ತು. ಭಕ್ತರು ಅಂದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ಇರಲ್ಲ, ಅಷ್ಟೇ ಹೇಳಲಿಲ್ಲ. ಅದೇನು ಗೊತ್ತಾ? ಭಗವದ್ ಭಕ್ತರು, ಭಕ್ತರಿಗೇನೆ ಇಂಟ್ರೆಸ್ಟ್ ಇರುತ್ತೆ, ಇಂಟ್ರೆಸ್ಟ್ ಇದ್ದದ್ರಿಂದಲೇ ಭಕ್ತರು. ಅದರಲ್ಲಿ ಭಗವದ್ ಭಕ್ತರಿಗಂತೂ ಇಂಟ್ರೆಸ್ಟ್ ಸುತರಾಮ್ ಇರ್ತದೆ. ಅಷ್ಟೇ ಅಲ್ಲ, ಭಗವದ್ ಭಕ್ತರಲ್ಲ, ಪರಮ ಭಗವದ್ ಭಕ್ತರಂತೆ ಅವರಿಗಂತೂ ಆಸಕ್ತಿ ಇಲ್ಲ ಅಂತ ನೀವು ಹುಡುಕಿದ್ರು ಸಿಗಲ್ಲ. ಅಂತ ಪರಮಾಸಕ್ತರಾಗಿರ್ತಕ್ಕಂಥವರೇ ಪರಮ ಭಗವದ್ ಭಕ್ತರಾಗ್ತಾರೆ. ಪರಮ ಭಗವದ್ ಭಕ್ತರು ಅಂದಮೇಲೆ ಆದರದಿ ಬೇಕಾಗಿಲ್ಲ. ಆದರದಿ ಅಂತ ಇಡಬೇಕಾದ್ರೆ ಪರಮ ಭಗವದ್ ಭಕ್ತರು ಅಂತ ಬೇಕಾಗಿಲ್ಲ. ಈ ಎರಡು ಎಣ್ಣೆ ಸಿಕ್ಕ ಇದ್ದ ಹೆಂಗ್ ಸಮನ್ವಯ ಮಾಡ್ತೀರಿ? ಜಗನ್ನಾಥಾಸರು ಯಾಕೆ ಹೀಗಿಟ್ರು? ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಅರ್ಥ ಏನು ಗೊತ್ತಾ ಇದಕ್ಕೆ? ಅದಕ್ಕೆ ನೋಡಿ, ಏನು ಒಳಗಡೆ ಹೋದರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲದ್ರೆ ಅರ್ಥ ಆಗಲ್ಲ. ಯಾಕೆ ಗೊತ್ತಾ? ಆದರದಿ ಕೇಳುವುದು ಅಂತ ಉಂಟಲ್ವ. ಆದರದಿ ಅಂದ್ರೆ ಎಲ್ಲರೂ ಹೇಳ್ತಾರೆ ನಿಮಗೆ ಶಾಸ್ತ್ರ ಓದ್ಲಿಕ್ಕೆ ಕಷ್ಟ ಆಗುತ್ತಾ? ಹಾಗಾದ್ರೆ ಕನ್ನಡ ಪದ್ಯ ಹರಿಕಥಾಮೃತಸಾರ ಓದಿಬಿಡಿ, ಸುಲಭವಾಗಿ ಅರ್ಥ ಆಗುತ್ತೆ. ಅರ್ಥ ಆಗುತ್ತಾ? ಹರಿಕಥಾಮೃತಸಾರ ಒಳಗೆ ಹೋದ್ರೆ ಅರ್ಥ ಆಗುತ್ತಾ? ಏನು ಅರ್ಥ? ಮತ್ತೆ ಅದು ದಡ್ರಿಗೋಸ್ಕರವಾಗಿ ಅಲ್ವಾ? ಈಗ ಸುಧಾದಿ ಗ್ರಂಥಗಳು ವಿದ್ವಾಂಸರಿಗೆ, ನಮ್ಮಂತ ದಡ್ರಿಗೆ ಏನ್ ಮಾಡಬೇಕು? ಹರಿಕಥಾಮೃತಸಾರ ಓದಿ ಹೇಳುವಾಗ ಸರಳವಾಗಿ ಹೇಳಿಬಿಡ್ತಾರೆ. ದಡ್ರಿಗೆ ಅರ್ಥ ಆಗಲ್ಲ. ಪಂಡಿತರೆ ತಲೆ ಹೊಡ್ಕೊಂಡ್ರು ಅರ್ಥ ಆಗಲ್ಲ. ಈ ದಡ್ರಿಗೆ ಏನ್ ಅರ್ಥ ಆಗುತ್ತೆ? ಹಂಗಾರೆ ಮತ್ತೆ ಹೇಳಿದ್ರಲ್ಲ ಭಗವಂತ ಇದು ಮಾಡಿದ್ದಾರೆ ಅಂತ. ಅದಕ್ಕೆ ಧರ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಶಂಖ ಅಂತ, ಹರಿಧರ ಅಂತ. ದರ ಅನ್ನುವ ಶಬ್ದಕ್ಕೆ ಶಂಖ ಅಂತ ಅರ್ಥ. ಆದರದಿ ಅಂದ್ರೆ ಏನ್ ಗೊತ್ತಾ? ಶಂಖ. ಶಂಖ ಯಾವುದರ ಸಂಕೇತ? ಜ್ಞಾನದ ಸಂಕೇತ. ಅಂದರೆ
ಹೇಗೆ ಪ್ರಮಾಣ ಪದ್ಧತಿಯನ್ನೆಲ್ಲ ಹೇಳುವಾಗ ಬಾಲಾನಾಂ ಸುಖಬೋಧಾಯ ಕ್ರಿಯತೆ ಅಂತ ಏನು ಹೇಳ್ತಾರಲ್ಲ, ಆ ಬಾಲ ಅನ್ನುವ ಶಬ್ದಕ್ಕೆ ಏನರ್ಥ? ಅದೀತ ವ್ಯಾಕರಣ ನ್ಯಾಯ ಸಾಹಿತ್ಯತ್ವೇ ಸತಿ ಅನದೀತ ವೇದಾಂತತ್ವಂ ಅಂತ ಅರ್ಥ ಬರೀತಾರಲ್ಲ. ಹಾಗೆ ನೀವು ಬ್ಯಾಕ್ಗ್ರೌಂಡ್ಗೆ ಏನು ಬೇಕೋ ಎಲ್ಲ ಓದಿರಬೇಕು, ಸಾಧನೆ ಆಗಿರಬೇಕು. ದರ ಅನ್ನುವ ಶಬ್ದಕ್ಕೆ ಉಳಿದೆಲ್ಲ ಜ್ಞಾನಗಳಾಗಿರಬೇಕು. ಆ ದರದಿ ಅಂದ್ರೆ ಏನು? ಆ ಎಲ್ಲ ಜ್ಞಾನಗಳನ್ನು ಇಟ್ಟುಕೊಂಡು ಕೇಳಿದರೆ, ಬ್ಯಾಕ್ಗ್ರೌಂಡ್ ಎಲ್ಲ ಇಟ್ಟುಕೊಂಡು ಕೇಳಿದರೆ ಮಾತ್ರ ಇದು ಅರ್ಥ ಆಗುತ್ತೆ. ಇಲ್ದಿದ್ರೆ ಕಬ್ಬಿಣದ ಕಡಲೆ ಅನ್ನುವ ಅರ್ಥವನ್ನ ಆದರದಿ, ಹೊರತು ಇಂಟ್ರೆಸ್ಟ್ ಆಸಕ್ತಿ ಅನ್ನುವ ಅರ್ಥ ಅಲ್ಲ. ಹೀಗೆ ತುಂಬಾ ಅರ್ಥಗಳಿದೆ. ಇನ್ನೊಂದು ಕಡೆ ಇದೆ, ಏನು ಏನದು ಪಂಚಭೇದ ಪ್ರಪಂಚಕ್ಕೆ ಕಿಂಕರನು ಶ್ರೀಹರಿಗೆ ಅಂತ, ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಒಂದು ವಾಕ್ಯ. ಸುಮ್ಮನೆ ನೆನಪಿಗೆ ಬಂತ ಹೇಳ್ತೇನೆ. ಪಂಚವೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ಇದು ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಒಂದು ವಾಕ್ಯ ಉಂಟು. ಇಲ್ಲಿ ಪಂಚಮುಖ ಶಕ್ರಾದಿಗಳು ಅಂತನ್ನುವ ಶಬ್ದಕ್ಕೆ ಕಿಂಕರರು ಶ್ರೀಹರಿಗೆ ಅಂತ ಉಂಟಲ್ಲ. ಜಗನ್ನಾಥದಾಸರು ಎಷ್ಟು ಯೋಚನೆ ಮಾಡಿ ಶಬ್ದ ಪ್ರಯೋಗ ಮಾಡ್ತಾರೆ ಅಂತ ಅಲ್ಲಿಕ್ಕೆ ಅಲ್ಲ. ಈ ತರ ನೀವು ಹರಿಕಥಾಮೃತಾರ ಓದ್ತಾ ಹೋದ್ರೆ ಲೈಫೇ ಸಾಕಾಗಲ್ಲ, ಅಷ್ಟಿದೆ ಅದು. ಸುಮ್ಮನೆ ರುಚಿಗೆ ಹೇಳ್ತಾ ಇದ್ದೀವಿ. ಅಲ್ಲಿ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಅನ್ನುವಾಗ ಪಂಚಮುಖರು ಅಂದ್ರೆ ಯಾರನ್ನ ತಗೊಳ್ಬೇಕು? ಸಾಮಾನ್ಯವಾದ ನಿಯಮ, ಮುಂದಿನ ಶಬ್ದ ಏನಿಟ್ಟಿದ್ದಾರೋ ಅದರ ಹಿಂದಿನ ತಗೊಳ್ಬೇಕು. ಪಂಚಮುಖ ಶಕ್ರಾದಿಗಳು ಅಂತ ಹೇಳಬೇಕಾದ್ರೆ ಶಕ್ರ ಅಂದ್ರೆ ಇಂದ್ರ, ಅದರ ಹಿಂದಿನವರು ಯಾರು? ರುದ್ರಾದಿಗಳು ಅಂತ ಅರ್ಥ. ದೇಯೋ ಪಂಚಮುಖೋ ರುದ್ರ ಅಂತ. ಹಾಗಾದ್ರೆ ಪಂಚಮುಖ ಅಂದ್ರೆ ರುದ್ರದೇವರು, ಪಂಚಮುಖ ಶಕ್ರಾದಿಗಳು ಇಂದ್ರಾದಿಗಳು, ಶ್ರೀಹರಿಗೆ ಕಿಂಕರರು. ವಾಕ್ಯನ ಸರಿಯಾಯಿತು. ಆದರೆ ಪ್ರಶ್ನೆ ಉಂಟಲ್ವಾ, ಹಾಗಾದ್ರೆ ರುದ್ರದೇವರಿಗಿಂತ ಮೇಲ್ನವರಿದ್ದಾರಲ್ಲ, ಸರಸ್ವತಿ ಭಾರತೀಯರು, ಬ್ರಹ್ಮವಾಯು, ಲಕ್ಷ್ಮಿ, ಇವರೆಲ್ಲ ಪರಮಾತ್ಮನಿಗೆ ಕಿಂಕರರು ಅಲ್ವಾ? ಯಾಕೆ ನೀವು ಸ್ಪೆಷಲ್ ಆಗಿ ಪಂಚಮುಖ ಶಕ್ರಾದಿಗಳು ಕಿಂಕರರು ಅಂತ ಅನ್ಬೇಕಾದ್ರೆ ಅದರ ಹಿಂದಿನವರು ಕಿಂಕರ ಅಲ್ಲ. 4ನೇ ಕ್ಲಾಸು 5ನೇ ಕ್ಲಾಸ್ನವ್ರು ಬರ್ರಪ್ಪ ಅಂದ್ರೆ ಏನರ್ಥ? 1, 2, 3 ಬರಬೇಡಿ ಅಂತ ಅರ್ಥ ಆಗಲ್ವಾ? ಹಾಗಾದ್ರೆ ಜಗನ್ನಾಥದಾಸರು ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಹೇಳಬೇಕಾದ್ರೆ ಯಾಕೆ ವಾಯುದೇವರನ್ನ ತಗೊಂಡಿಲ್ಲ? ಯಾಕೆ ಬ್ರಹ್ಮದೇವರನ್ನ ತಗೊಂಡಿಲ್ಲ? ಯಾಕೆ ಸರಸ್ವತಿ ಭಾರತೀಯರನ್ನ ತಗೊಂಡಿಲ್ಲ? ಯಾಕೆಂದ್ರೆ ಪಾರಾಯಣ ಮಾಡುವಾಗ ಈ ಅನುಸಂಧಾನಗಳಿದ್ರೆ ಮಾತ್ರ ಇದೇ ಶಾಸ್ತ್ರ. ಹಾಗಾದ್ರೆ ಏನರ್ಥ ಮಾಡಬೇಕು ಅಂದಾಗ ಒಬ್ರು ವ್ಯಾಖ್ಯಾನಕಾರ ಹೇಳ್ತಾರೆ, ಪಂಚಮುಖ ಅನ್ನುವ ಶಬ್ದಕ್ಕೆ ಬ್ರಹ್ಮದೇವರಿಗೂ 5 ತಲೆ ಇತ್ತು, ವಾಯುದೇವರಿಗೂ 5 ತಲೆ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ 5 ತಲೆ. ಪಂಚಮುಖ ಅನ್ನುವ ಶಬ್ದಕ್ಕೆ ನೀವು ಬ್ರಹ್ಮದೇವರನ್ನು ತಗೊಳ್ಳಿ, ವಾಯುದೇವರನ್ನು ತಗೊಳ್ಳಿ, ಅವರನ್ನು ತಗೊಂಡ್ಮೇಲೆ ವಾಯುದೇವರು ಅವರ ಪತ್ನಿಯರೊಂದು ಬಂದೇ ಬರ್ತಾರೆ, ರುದ್ರಾದಿಗಳು ಎಲ್ಲರನ್ನೂ ತಗೋಬಹುದು ಅಂತನ್ನುವ ಅರ್ಥದಲ್ಲಿ ಬರ್ದಿದ್ದಾರೆ. ಹಾಗ ಬರ್ದ್ರು ಒಂದು ಪ್ರಶ್ನೆ ಹುಟ್ಟಿತು, ಹಾಗಾದ್ರೆ ಪರಶುಕ್ಲತ್ರಯರನ್ನ ರುದ್ರದೇವರ ಜೊತೆಗೆ ಸೇರಿಸಿ ಪಂಚಮುಖ ಅಂತ ಹೇಳಬಹುದೇ? ಪ್ರಶ್ನೆ. ತಾರತಮ್ಯ ವಿರೋಧ ಬರಲಿಲ್ಲ. ಅವರಿಗೊಂದು ಕೊಡುವ ಲೆವೆಲೇ ಬೇರೆ, ಇವರಿಗೆ ಕೊಡುವ ಲೆವೆಲೇ ಬೇರೆ, ಎರಡು ಸೇರಿಸ್ಬಿಟ್ಟು ಪಂಚಮುಖ ಅಂತ ಹೇಳಿಬಿಟ್ರಲ್ಲ ಅಂತಂದ್ರೆ ಅದು ತಕೊಂಡ ಹಾಗೂ ಇರಬೇಕು, ತಕೊಂಡ ಹಾಗದ ಹಾಗೂ ಇರಬೇಕು. ಅದಕ್ಕೆ ಅಲ್ಲಿ ಕೂಡಿಸಿದ್ದೀವಿ. ಯಾಕಂದ್ರೆ ಬರಬೇಕು, ಬಾರದಿರ್ಬೇಕು, ಅದಕ್ಕೆ ಪಂಚಮುಖ ಅಂತ ಹೇಳಿದ್ದೀವಿ. ಏನು ಆಶ್ಚರ್ಯ, ಏನಿದೆ ಅಂತದ್ದು ಅಂದ್ರೆ ಅದಕ್ಕೆ ಅರ್ಥ ಬರೀತಾರೆ. ಪಂಚಮುಖ ಅನ್ನುವ ಶಬ್ದಕ್ಕೆ ರುದ್ರದೇವರನ್ನು ತಗೊಳ್ತೀರೋ ವಾಯುದೇವರನ್ನು ತಗೊಳ್ತೀರೋ ಅಂತ ಪ್ರಶ್ನೆ. ವಾಯುದೇವರನ್ನು ವಾಯು ಬ್ರಹ್ಮಾದಿಗಳನ್ನು ತಗೊಳ್ತೀರೋ ಅಥವಾ ರುದ್ರದೇವರನ್ನು ಮಾತ್ರ ತಗೊಳ್ತೀರೋ? ನೀವೇನ್ ನಿರ್ಣಯ ಕೊಡಬೇಕು? ಯಾವ್ದಾರ ಒಂದು ನಿರ್ಣಯ ಕೊಡಬೇಕು. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ನಾನು ನಿರ್ಣಯ ಕೊಡಲ್ಲ, ನೀವ್ ಹೆಂಗ್ ಬೇಕಾದ್ರೆ ಮಾಡ್ಕೊಳ್ಳಿ. ಅಲ್ಲಪ್ಪ, ಮತ್ತೆ ನೀವು ಹೇಳಿರಲ್ಲ, ಅದಕ್ಕೇನು? ನೀವೇನ್ ಅರ್ಥ ಮಾಡ್ತೀರೋ ಅದ್ರ ಮೇಲೆ ನನ್ನ ಅರ್ಥ ನಿರ್ಧಾರ. ಏನು ಹಾಗಾದ್ರೆ ಆ ಮುಂದೆ ವಾಕ್ಯ ಇದೆ ನೋಡಿ, ಕಿಂಕರರು ಅಂತ ಉಂಟಲ್ಲ, ಅದಕ್ಕೆ ನೀವೇನ್ ಅರ್ಥ ಮಾಡ್ತೀರಿ? ಅದ್ರ ಮೇಲೆ ನಾನು ಪಂಚಮುಖ ಅನ್ನೋ ಅರ್ಥಕ್ಕೆ ಅರ್ಥ ಮಾಡ್ತೀನಿ.
ಏನಂದ್ರೆ ಕಿಂಕರು ಅಂದ್ರೆ ಸೇವಕರು. ಸೇವಕರು ಅಂತ ಅರ್ಥ ಮಾಡ್ತೀರಾ? ಹಾಗಾದ್ರೆ ಪಂಚಮುಖ ಅನ್ನೋ ಶಬ್ದಕ್ಕೆ ಬ್ರಹ್ಮ ವಾಯು ಎಲ್ಲರೂ ತಗೊಳ್ಳಿ. ಮತ್ತೆ ಯಾಕೆ ಅದನ್ನು ನೀವು ಇದರೊಳಗೆ ಸೇರಿಸಿದ್ರಿ? ಪ್ರತ್ಯೇಕ ಯಾಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ ಅಂದ್ರೆ ಕಿಂಕರರು ಅನ್ನುವ ಅರ್ಥದಲ್ಲಿ ಎಲ್ಲರೂ ಕಿಂಕರ್ರೆ. ಈ ರುದ್ರದೇವರನ್ನು ಪ್ರತ್ಯೇಕ ನೀವು ಪ್ರತ್ಯೇಕ ಹೇಳಿಬಿಟ್ಟಿದ್ರೆ ರುದ್ರದೇವರನ್ನು ಪ್ರತ್ಯೇಕ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ನಾವು ಬ್ರಹ್ಮಾದಿಗಳನ್ನ ತಗೊಂಡಿಲ್ಲ, ರುದ್ರದೇವರನ್ನ ಮಾತ್ರ ಪಂಚಮುಖ ಅಂತ ತಗೊಂಡಿದ್ದೀವಿ ಅಂತ ಅರ್ಥ ಹೇಳಬೇಕಾಗಿದೆ. ಅದಕ್ಕೆ ಪಂಚಮುಖ ಅಂತ ಹೇಳಿದೆ. ಯಾಕೆ ಬ್ರಹ್ಮಾದಿಗಳನ್ನ ತಗೊಳ್ಬಾರ್ದು? ರುದ್ರದೇವರನ್ನ ಮಾತ್ರ ಯಾಕೆ ತಗೋಬೇಕು? ನೀವು ಕಿಂಕರು ಅನ್ನೋ ಶಬ್ದಕ್ಕೆ ಅರ್ಥ ಮಾಡಿದ್ರೆ ಏನು? ಕಿಂಕರು ಅಂದ್ರೆ ಸೇವಕರು ಒಂದು ಅರ್ಥ. ಅದಕ್ಕೆ ನಮ್ಗೆ ನೋಡ್ತೇವೆ ಇನ್ನೊಂದು ಅರ್ಥನೂ ಇದೆ ಅದಕ್ಕೆ. ಕಿಂಕರು ಏನು? ಕಿಂಚಿತ್ ಕರೋತೀತಿ ಕಿಂಕರಃ. ಕಿಂಚಿತ್ ಕರೋ. ನಿಮಗೊಂದು 100 ಕೆಲಸ ಹೇಳ್ತೇನೆ ಮಾಡಪ್ಪ ಅಂತ. ನಿಮ್ ಸಾಮರ್ಥ್ಯ ಇದೆ, 100 ಕೆಲಸ ಮಾಡಿ. ನಾನೇನೋ ಸ್ವಲ್ಪ ಕೂತ್ಬಿಟ್ಟು ನೀವು ಹೇಳಿದ್ದೆಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ, 10 ಕೆಲಸ ಹೇಳಿದ್ರಲ್ಲಿ ಅದ್ರೊಂದು 4 ಕೆಲಸನ ಮಾಡಿದ್ದೀನಿ. ಇದು ಸೇವಕರೇ. 100ಕ್ಕೆ 100 ಕೆಲಸವನ್ನ ಪರಿಪೂರ್ಣ ಮಾಡೋದು ಸೇವಕರೇ. ಅರ್ಥ ಆಯ್ತಲ್ಲ? ಕಿಂಕರ ಅನ್ನುವ ಶಬ್ದಕ್ಕೆ 2 ಅರ್ಥ ಬರ್ತದೆ. ಎಲ್ಲವನ್ನೂ ಮಾಡಿದವರು ಅಂತ ಅರ್ಥ ಬರ್ತದೆ. ಕಿಂಚಿತ್ ಕರೋತಿ, ದೇವರು ಹೇಳಿದ ಕೆಲಸಗಳಲ್ಲಿ ಸ್ವಲ್ಪ ಮಾಡಿದವರಿಗೂ ಕಿಂಕರರು ಅಂತ ಕರೀತಾರೆ. ನೀವೇನು ಅರ್ಥ ಮಾಡ್ತೀರಿ? ಕಿಂಚಿತ್ ಕರೋತಿ ಅಂತ ಅರ್ಥ ಮಾಡ್ತೀರಾ? ಹಾಗಾದ್ರೆ ಪಂಚಮುಖ ಅನ್ನೋ ಶಬ್ದಕ್ಕೆ ರುದ್ರದೇವರು ಮಾತ್ರ. ನಾವು ಕಿಂಕರ ಅನ್ನೋ ಶಬ್ದಕ್ಕೆ 100 ಕೆಲಸ ಮಾಡುವ ಸೇವಕರು ಅಂತ ಅರ್ಥ ಮಾಡ್ತೀರಾ? ಹಾಗಾದ್ರೆ ವಾಯುದೇವರನ್ನು ಬ್ರಹ್ಮದೇವರನ್ನ ಎಲ್ಲ ತಗೊಳ್ಳಿ. ನೀವೇನ್ ಅರ್ಥ ಮಾಡ್ತೀರೋ ಅದ್ರ ಮೇಲೆ ನಾನು ತೂಕ ಆಡಿ. ಯಾಕಂದ್ರೆ ನೀವೇನಾದ್ರು ದೋಷ ಹಿಡಿದು ಬಿಟ್ರೆ ನಾನು ಅಲ್ಲಿ ಹೇಳಿದ್ದೀನಿ ಅಂತ ಮೊದಲೇ ಆಲ್ರೆಡಿ. ನೀವು ಹಿಂಗೆ ಹೇಳಿದ್ರೆ ಹಂಗೆ ತಿರ್ಸ್ಬಿಡ್ತೀನಿ, ಹೀಗೆ ಹೇಳಿದ್ರೆ ಹಿಂಗೆ ತಿರ್ಸ್ಬಿಡ್ತೀನಿ. ಹಂಗೆ ಇದು ಜಗನ್ನಾಥದಾಸರ ಯೋಚನೆ ಅದ್ಭುತವಾಗಿದೆ. ಈ ರೀತಿಯಾಗಿ ಅವರು ಇನ್ನೊಂದು ಕಡೆ ಬರ್ತದೆ ನೋಡಿ. ಏನು? ಚತುರದಶ ಲೋಕದೊಳು ಮೆರೆದ ಅಪ್ರತಿಮಗೊಂದಿಸುವೆ. ಏನು? ಚತುರದಶ ಲೋಕದೊಳು, 14 ಲೋಕದೊಳಗೆ ಮೆರೆವ ಅಪ್ರತಿಮ. ಅಪ್ರತಿಮ ಅಂದ್ರೆ ಏನು? ಮತ್ತೊಬ್ಬ ಇಲ್ಲ. 14 ಲೋಕಗಳ ಬೇರೆ ತತ್ವಾಭಿಮಾನ ದೇವತೆಗಳು ಓಡಾಡ್ತಾರಲ್ವ, ವಾಯುದೇವರು ಮಾತ್ರವ. ಮತ್ತೆ ಹಾಗಿದ್ರೆ ಅಪ್ರತಿಮ ಅಂತ ಹೇಗೆ ಹೇಳ್ತೀರಿ? ದೊಡ್ಡ ಪ್ರಶ್ನೆ. ಚತುರ್ದಶ ಲೋಕದೊಳಗೆ ಬೇರೆ ತತ್ವಾಭಿಮಾನಿ ದೇವತೆಗಳು ಓಡಾಡ್ತಾರೆ. ಮತ್ತೆ ಹಾಗಿರುವಾಗ ಚತುರ್ದಶ ಲೋಕದೊಳು ಮೆರೆದವಾಗೆ ಅದು ಓಕೆ. ಅಪ್ರತಿಮ ಅಂತ ಬೇಕಾದ್ರೆ ಬೇರೊಬ್ಬರಿಲ್ಲ, ಪ್ರತಿದ್ವಂದಿ ಇಲ್ಲ. ಅದಾಗಬೇಕಾದ್ರೆ ಬೇರೆಯವರೆಲ್ಲ ಓಡಾಡ್ತಾರಲ್ಲ. ಮೆರೆದ ಅಪ್ರತಿಮ ಅನ್ನೋ ಶಬ್ದಕ್ಕೆ 14 ವರ್ಷ ದೋಷ ಇಲ್ಲದ್ರೆ ಹಾಗೆ ಇಟ್ಕೊಳ್ಳಿ. ನೀವು ಹಿಂಗ್ ದೋಷ ಹೇಳ್ತೀರಾ, ಅಪ್ರತಿಮ ಅನ್ನೋ ಶಬ್ದಕ್ಕೆ ನೀವು ಹೀಗೆ ಅಂತ ಅರ್ಥ ಮಾಡ್ತೀರಾ. ನಾನು ಅದಕ್ಕೆ ಚತುರ್ದಶ ಅಂತ ಹೇಳಲಿಕ್ಕೆ ಬರ್ತಿರ್ಲಿಲ್ವ ನನಗೆ. 14 ಅನ್ನೋ ಶಬ್ದಕ್ಕೆ ಚತುರ್ದಶ ಲೋಕದೊಳು ಮೆರೆದ ಅಪ್ರತಿಮ ಹೇಳ್ಬೋದಾಗಿತ್ತು. ಯಾಕೆ ಚತುರ್ದಶ ಅಂತ ಹೇಳದೆ ಚತುರದಶ ಲೋಕದೊಳು ಯಾಕೆ ಹೇಳಿದ್ರು? ನೋಡುವಾಗ ಏನೋ ವಯಸ್ಸಾಗಿದೆ, ನನಗೆ ತಡಬರಿಸ್ತದೆ, ಆದ್ದರಿಂದ ಹಾಗೆ ಹೇಳಿದ್ರು ಅಂತ ಅರ್ಥವ ಇಲ್ಲ. ಯೋಚನೆ ಮಾಡಿ ಶಬ್ದ ಆಡಿದ್ದಾರೆ. ಯಾಕೆ ಅಪ್ರತಿಮ ಅನ್ನೋ ಶಬ್ದಕ್ಕೆ ನಿಮಗೇನಾದ್ರೂ ಸಂಶಯ ಬಂತ? ನಾನು 14 ಅಂತ ಹೇಳಲೇ ಇಲ್ಲ. ಚತುರದಶ ಲೋಕದೊಳು. ಏನು ಚತುರದಶ ಅಂದ್ರೆ? ಚತುರ ದಶ ಲೋಕ. ಏನು ಬೇರೆ ಬೇರೆ ಪದ. ಚತುರ ಅಂದ್ರೆ ಏನು? ಸೂಕ್ಷ್ಮ. ದಶಂ ಪೂರ್ಣಮುದ್ದಿಷ್ಟಂ ಲೋಕಂ ಶಾಸ್ತ್ರ ವಿದ್ಯ ವಿಧೀಯತೆ. ವ್ಯಾಖ್ಯಾನಕಾರ ಹೇಳ್ತಾರೆ ಲೋಕ ಅಂದ್ರೆ ಶಾಸ್ತ್ರ, ದಶಂ ಪೂರ್ಣಮುದ್ದಿಷ್ಟ. ಚತುರ ದಶ ಲೋಕದೊಳು ಅಂದ್ರೇನು? ಸೂಕ್ಷ್ಮವಾದ ಪೂರ್ಣವಾದ ಶಾಸ್ತ್ರದಲ್ಲಿ ನೀಲಾಜಾಲವಾಗಿ ನಿರರ್ಗಳವಾಗಿ ಆಟ ಆಡುವ ತಾಕತ್ತು ಅಂತ ಒಬ್ಬರು ಇದ್ರೆ ಅದು ಅಪ್ರತಿಮರು. ಚತುರದಶ ಲೋಕದೊಳು ಮೆರೆದ ಪ್ರತಿಮಾ ಅಂತ ಅರ್ಥ ಮಾಡಬೇಕೇ ಹೊರತು ಏನೇನೋ ಅಪಾರ್ಥ ಮಾಡಿದ್ರೆ ಬರೋಲ್ಲ. ನೋಡಿ, ನೀವು ದೋಷ ಕೊಡ್ಲಿಲ್ಲ, ಅದ್ಭುತವಾದ ಅರ್ಥ ಹೋಗ್ತಾ ಇರ್ತದೆ. ನೀವೇನಾದ್ರು ದೋಷ ಹೇಳಿದ್ರ ಪರಿಹಾರನೂ ಹೇಳಿಬಿಟ್ಟಿರ್ತಾರೆ, ನೀವು ನೋಡ್ಕೋಬೇಕಟ್ಟೆ. ಆ ರೀತಿಯಾಗಿ ಜಗನ್ನಾಥದಾಸರ ಅದ್ಭುತ ನಾನು ಕಂಡುಕೊಂಡ ಕೆಲವು ವಿಷಯಗಳಷ್ಟೇ. ಇನ್ನೊಂದಿದೆ, ಏನು ಗೊತ್ತಾ? ಜಗನ್ನಾಥದಾಸರು ಪಂಡಿತರು ಅನ್ನಲಿಕ್ಕೆ ಅವ್ರ ಮಾತುಗಳೇ ನೋಡಿ, ಯಾವನು ಮಾತನಾಡಂಗಿಲ್ಲ ಆ ತರ ನೀವೇನೇ ಕ್ವಶನ್ ಕೇಳಿ ಆಲ್ರೆಡಿ ಉತ್ತರ ಕೊಟ್ಬಿಟ್ರು. ಒಂದು ಪ್ರಶ್ನೆ ಬಂತು, ನಾನು ಓದ್ತಾ ಇರುವಾಗ ತುಂಬ ತಲೆ ಒಡ್ಕೊಂಡೆ, ಅರ್ಥವೇ ಆಗಲಿಲ್ಲ. ಏನು ಗೊತ್ತಾ? ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂತಂದ್ರು.
ಏನರ್ಥ? ಕೃತ್ತಿವಾಸನೆ ಹಿಂದೆ ಮುಗಿಸ್ತೀನಿ. ಅಲ್ಲ, ಕೊಟ್ಟ ಟೈಮು ಮುಗಿಯುತ್ತಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ಅಂದ್ರೆ ಏನದು? ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂದ್ರು. ಹೌದಾ? ನೀವು ಅಲ್ಲಿ ಜಗನ್ನಾಥದಾಸರದು ಸೊಬಗೆ ಹಾಗೆ ಅಲ್ಲಿ ಹೇಳಬಹುದಾಗಿತ್ತು. ಏನದು? ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರ. ಆ 40 ಕಲ್ಪ ಅಂದ್ರೆ ಯಾವುದು? ಕಲ್ಪದಲ್ಲಿ 2 ಇದೆಯಲ್ಲ, ದಿನಕಲ್ಪ ಬೇರೆ, ಮಹಾಕಲ್ಪ ಬೇರೆ. ಹಾಗಾದ್ರೆ ಇವರು ಯಾವ ಕಲ್ಪದ ಸಾಧನೆ ಮಾಡಿದ್ದಾರೆ? ದೊಡ್ಡ ಸಮಸ್ಯೆ. ಯಾವ ಕಲ್ಪ? ಅಲ್ಲಿ ಹೇಳಿದ್ದರು ನೋಡಿ, ಜಗನ್ನಾಥರು ಎಷ್ಟು ಸೂಕ್ಷ್ಮ ಅಂದ್ರೆ ಅದು ನಿಮ್ ತಲೆ ಹೊಡ್ಕೊಳ್ಳಿ. ನಾ ಹೇಳಿದಂತೆ ಎಲ್ಲ ಒಪ್ಪಬೇಡ್ರಿ, ಗೋಣಾಡಿಸ್ಕೊಂಡು ನೀವು ಕಲೀರಿ, ಶಾಸ್ತ್ರ ಓದ್ರಿ, ತಿಳ್ಕೊಳ್ರಿ. ಹೇಗೆ? ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಅಂದ್ರು. ಅದನ್ನ ಹೇಳಿಬಿಟ್ಟಿದ್ರೆ ದಿನಕಲ್ಪವೋ ಮಹಾಕಲ್ಪವೋ ಅಂತ ಹೇಳಿಬಿಟ್ಟಿದ್ರೆ ಈ ಪ್ರಶ್ನೆನೇ ಬಿಡ್ತಿದ್ರಿ. ಏನಿದೆ ಓದಿ ಬಿಡ್ತಿದ್ವಿ. ಅರ್ಥ ಏನಾಗ್ತದೆ? ಯಾಕೆ? ಯಾಕಂದ್ರೆ ದಿನಕಲ್ಪವೂ ಆಗ್ಬಹುದು, ಮಹಾಕಲ್ಪವೂ ಆಗ್ಬಹುದು. ಹೌದಾ? ಸಂಕರ್ಷಣ ಒಡೆಯರು ತಮ್ಮ ವ್ಯಾಖ್ಯಾನದಲ್ಲಿ ದಿನಕಲ್ಪ ಅಂತ ಅರ್ಥ ಬರೆದಿದ್ದಾರೆ. ಇದಕ್ಕೆ ಆಧಾರ ಏನು? ಯಾವ ಆಧಾರದಲ್ಲಿ ಸಂಕರ್ಷಣ ಒಡೆಯರು ಅದನ್ನ ದಿನಕಲ್ಪ ಅಂತ ತಗೊಳ್ಳಿ, ಮಹಾಕಲ್ಪ ಅಂತ ತಗೊಳ್ಬೇಡಿ ಅಂತ ಯಾಕೆ ಹೇಳಿದರು ಅಂತಂದ್ರೆ, ಶ್ರೀಮನ್ ನ್ಯಾಯಸುಧಾದಲ್ಲಿ ಟೀಕಾರಾಯರು ಬರೆಯುವಾಗ ಒಂದು ವಾಕ್ಯ ಬರೀತಾರೆ, ಕಲ್ಪಸ್ತು ಬ್ರಹ್ಮಣೋ ದಿನ ಮುಚ್ಚತೆ ಅಂತ ವಾಕ್ಯ. ಶ್ರೀಮನ್ ನ್ಯಾಯಸುಧಾದಲ್ಲಿ ಕಲ್ಪಸ್ತು ಬ್ರಹ್ಮಣೋ ದಿನ ಮುಚ್ಚತೆ ಅಂತ ವಾಕ್ಯ. ಹಾಗಾದ್ರೆ ದಿನಕಲ್ಪ, ಆದ್ದರಿಂದ ದಿನಕಲ್ಪವನ್ನು ತಗೊಳ್ಬೇಕು ಅಂತ ಏನೋ ಅರ್ಥ ಆಗೋಯ್ತು, ಸುಲಭ ಆಗೋಯ್ತಲ್ರಿ. ಇನ್ನೇನು ಪ್ರಶ್ನೆ ಏನು ಉಳಿಯಿತು? ಪ್ರಶ್ನೆ ಇರೋದೇ ಇನ್ಮೇಲೆ. ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದ 4ನೇ ಸ್ಕಂದದಲ್ಲಿ ವ್ಯಾಖ್ಯಾನ ಮಾಡುವಾಗ ಅವರು ಬರೀತಾರೆ, ಒಬ್ಬೊಬ್ಬರದು ಆಯುಷ್ಯ ಎಷ್ಟು, ಸಾಧನೆ ಎಷ್ಟು ಅಂತ ಬರೆಯುವಾಗ ಅಲ್ಲಿ ಒಂದು ಮಾತು ಬರೀತಾರೆ ಶ್ರೀಮದ್ ಆಚಾರ್ಯರು, 40 ಶೈವಂಚ ಜನ್ಮಭಿಹಿ ಅಂತ ಬರೀತಾರೆ. ಒಂದು ವಾಕ್ಯ, 40 ಶೈವಂಚ ಜನ್ಮಭಿಹಿ ಅಂದ್ರೆ 40 ಕಲ್ಪ ಬ್ರಹ್ಮದೇವರ ಜನ್ಮ ತಾಳಿ ಅಂತ. ಅಂದ್ರೆ 40 ಜನ್ಮದಲ್ಲೇ ಸಾಧನೆ. ಶೈವಂಚ ಜನ್ಮಭಿಹಿ 40 ಜನ್ಮ. ನೀವು ಶಾಸ್ತ್ರ ಓದ್ತಾ ಹೋಗಿ, ಬ್ರಹ್ಮದೇವರ ಒಂದು ಕಲ್ಪದೊಳಗೆ, ಮಹಾಕಲ್ಪದೊಳಗೆ ರುದ್ರದೇವರಿಗೆ 40 ಜನ್ಮ ಇಲ್ಲ, ಒಂದೇ ಜನ್ಮ. ಹಂಗಾರೆ 40 ಅಂದ್ರೆ ಬ್ರಹ್ಮದೇವರ 100 ವರ್ಷ ಆಯುಷ್ಯದಲ್ಲಿ ಬ್ರಹ್ಮದೇವರಿಗೆ ಒಂದೇ ಜನ್ಮ ಬರ್ತದೆ ಅಂತ ಆಗಿದ್ರೆ 40 ಜನ್ಮ ಅಂದ್ರೆ ಯಾವ ಕಲ್ಪ ತಗೋಬೇಕಾಗತ್ತೆ? ಮಹಾಕಲ್ಪನೆ ತಗೊಳ್ಬೇಕಾಗತ್ತೆ ಹೊರತು ದಿನಕಲ್ಪ ತಗೊಳ್ಳಿಕ್ಕಾಗಲ್ಲ. ಹೆಂಗ ಅರ್ಥ ಮಾಡ್ಬೇಕು? ಈ ಕಡೆ 40 ಕಲ್ಪ ದಿನಕಲ್ಪ ಅಂತಂದ್ರೆ ಶ್ರೀಮದ್ ಆಚಾರ್ಯರ ಮಾತಿಗೆ ವಿರೋಧ ಬರುತ್ತೆ. ನೀವು ಮಹಾಕಲ್ಪ ಅಂತೆ ಶ್ರೀಮದ್ ಆಚಾರ್ಯ ಹೇಳಿದ್ದಾರಲ್ಲ ಅಂತ ತಗೊಂಡ್ರೆ, ಹಾಗಾದ್ರೆ ಇಲ್ಲಿ ಮತ್ತೆ ಕಲ್ಪಸ್ತು ಬ್ರಹ್ಮಣೋ ದಿನ ಮುಚ್ಚತೆ ಅಂತ ಟೀಕಾರಾಯರು ಹೇಳಿದಕ್ಕೆ ಟೀಕಾರಾಯರ ಮಾತಿಗೆ ವಿರೋಧ ಹೇಳಲಿಕ್ಕಾಗತ್ತ? ಶ್ರೀಮದ್ ಆಚಾರ್ಯರಿಗೆ ವಿರೋಧವಾಗಿ ಟೀಕಾರಾಯರು ಮಾತಾಡ್ತಾರ? ಹಾಗಾದ್ರೆ ಸುಧಾಕ್ಕೆ ಏನು ಅರ್ಥ ಮಾಡ್ತೀರಿ? ಭಾಗವತ ತಾತ್ಪರ್ಯಕ್ಕೆ ಏನು ಅರ್ಥ ಮಾಡ್ತೀರಿ? ಜಗನ್ನಾಥದಾಸರ ಮಾತಿಟ್ಕೊಂಡು ಯಾವ ಕಡೆ ನಾವು ಹೋಗ್ಬೇಕು? ದೊಡ್ಡ ಚರ್ಚೆ. ಯಾವ ಯಾದವಾರ್ಯರ ವ್ಯಾಖ್ಯಾನದಲ್ಲಾಗಲಿ ಎಲ್ಲೇ ನೋಡಿ ಈ ವಾಕ್ಯಕ್ಕೆ ಅರ್ಥ ಮಾಡುವಾಗ ಅಷ್ಟೇ ಬರೆದಿದ್ದಾರೆ ಹೊರತು ನಿಮಗೆ ತಲೆ ಹೊಡ್ಕೊಂಡ್ರೂ ಅರ್ಥ ಆಗಲ್ಲ ಏನು ಮಾಡಬೇಕು. ಹೀಗೆಲ್ಲ ಯೋಚನೆ ಮಾಡಿದಾಗ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ಪ್ರಶ್ನೆ, ಇದನ್ನ ನೀವು ದಿನಕಲ್ಪನೆ ತಗೊಳ್ಬೇಕು ಅನ್ನೋದಕ್ಕೆ ಪೂರಕವಾದ ಒಂದು ಮಾತಿದೆ. ಮಹಾಕಲ್ಪ ತಗೊಳ್ಬಾರ್ದು. ಏನು ಶಂಕರಕೃಷ್ಣರು ಬರೆದಿದ್ದಾರೆ, ಟೀಕಾರಾಯರ ಸುಧಾವಾಕ್ಯವನ್ನು ಇಟ್ಟುಕೊಂಡು ಏನು ಅರ್ಥ ಬರ್ತಾರೆ, ಅದಕ್ಕೆ ಪೂರಕವಾದ ಒಂದು ವಾಕ್ಯ ಇದೆ. ಏನು? ಆ ಮುಂದಿನ ವಾಕ್ಯನ ತಗೊಳ್ಳಿ. ಏನು? ಸಮೀರನಲ್ಲಿ ಶಿಷ್ಯತ್ವ ವಹಿಸಿ. ಸಮೀರ ಅಂದ್ರೆ ವಾಯುದೇವ. ಆ ಸಮೀರ ಅನ್ನುವಂತಹ ವಾಯುದೇವರಲ್ಲಿ 40 ಕಲ್ಪ ಅಧ್ಯಯನ ಮಾಡಿದ್ದಾರೆ ಅಂತ. ಹಾಗಾದ್ರೆ 40 ಕಲ್ಪ ಸಾಧನೆಯಲ್ಲಿ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಲಾಗಮಾರ್ಥಗಳನ್ನು ಓದಿದ್ದಾರೆ ಅಂದ್ರೆ, ಸಮೀರ ಅನ್ನೋದು ಬ್ರಹ್ಮದೇವರ 100 ವರ್ಷ ಆಯುಷ್ಯದಲ್ಲಿ ಒಂದೇ ತಾನೆ. ಮತ್ತೆ ಹಾಗಾದ್ರೆ ನೀವು 40 ಕಲ್ಪ ಮಹಾಕಲ್ಪ ಅಂತ ತಗೊಳ್ಳಿಕ್ಕೆ ಬರಲ್ಲ ತಾನೆ. ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಸಾಧನೆ ಮಾಡಿದ್ದಾರೆ ಅಂತ ಅನ್ಬೇಕಾದ್ರೆ 40 ಕಲ್ಪ ದಿನಕಲ್ಪವೇ ಹೊರತು ಮಹಾಕಲ್ಪ ಅಲ್ಲ. ಮತ್ತೆ ತಿರ್ಗಾ ತಲೆ ಬಿಸಿಯಾಗಿ
ಹಾಗಾದ್ರೆ ಇದನ್ನೆಲ್ಲ ಸೇರಿಸಿ ಒಂದು ಮಾಡೋಣ ಅಂದ್ರೆ ಶ್ರೀಮದಾಚಾರ್ಯ ಮಾತಿಗೆ ಏನರ್ಥ ಹಾಗಾದ್ರೆ? ಶ್ರೀಮದಾಚಾರ್ಯಗಿನ ತಲೆ ಇಲ್ವಾ? ಚತ್ವಾರಿಂಶದ್ವಿಹಿ ಶೈವಂಚ ಜನ್ಮವಿಹಿ ಅಂತ ಅರ್ಥ ಬರಿಬೇಕಾದ್ರೆ ಹಾಗಾದ್ರೆ ಅದಕ್ಕೆ ಅರ್ಥ ಏನು? ಹೆಂಗ್ ಅರ್ಥ ಮಾಡಬೇಕು? ಏನು ತಲೆ ಹೊಡ್ಕೊಂಡ್ರು ಅರ್ಥ ಆಗಲ್ಲ. ಒಂದು ಕಡೆ ಉತ್ತರ ಸಿಗುತ್ತೆ. ಹೇಗೆ ಅಂದ್ರೆ ಎಲ್ಲ ತುಂಬಾ ದೊಡ್ಡ ಚರ್ಚೆ ಇದೆ. ಯಾಕೆ ಹೇಳಿದೆ ಅಂದ್ರೆ ಹರಿಕಥಾಮೃತ ಸಾರ ಅನ್ನೋದು ಸರಳ ಅಲ್ಲ. ಒಳಗಡೆ 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 ಹೋದಷ್ಟು ಸಮುದ್ರ. ನಿಮ್ಮ ತಾಕತ್ತು ಬೇಕು. ಬುದ್ಧಿ ಎಷ್ಟಿದೆಯೋ, ತಲೆ ಎಷ್ಟಿದೆಯೋ, ಶ್ರೀಮದಾಚಾರ್ಯ ಅನುಗ್ರಹ ಎಷ್ಟಿದೆಯೋ ಅರ್ಥ ಆಗುತ್ತೆ. ಇಲ್ಲದ್ರೆ ಅರ್ಥ ಆಗೋದಿಲ್ಲ. ನನಗೆ ಎಷ್ಟೋ ಇನ್ನೂ ಅರ್ಥ ಆಗಿಲ್ಲ. ನಾನು ದಡ್ಡನೆ, ನಿಮ್ಮ ಜೊತೆಗೆ ಇದ್ದೀನಿ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂದ್ರೆ ಹೀಗೊಂದು ಅರ್ಥ ಮಾಡಬಹುದು. ಎಲ್ಲಿ ಅಂದ್ರೆ ನನಗೆ ಸಿಕ್ಕಿದ್ದು ಉತ್ತರ ಈ ಫಲಶ್ರುತಿ ಇದೆಯಲ್ಲ, ಹರಿಕಥಾಮೃತ ಶ್ರೀಧ ವಿಠಲರು ಬರೆದಂಥದ್ದು. ಅವರು ಬರೀತಾರೆ, ವಾದಿರಾಜರ ಕೋಶಕ್ಕೊಪ್ಪುವಂದದಿ ಅಂತ ಒಂದು ಶಬ್ದ ಆಡಿದ್ದಾರೆ. ವಾದಿರಾಜರ ಕೋಶಕ್ಕೊಪ್ಪುವಂತೆ ಬರೆದಿದ್ದೇನೆ ಅಂತ. ಅಂದ್ರೆ ಹಾಗಾದ್ರೆ ವಾದಿರಾಜರು ಇದಕ್ಕೆ ಎಲ್ಲೋ ಒಂದು ಪರಿಹಾರ ಕೊಟ್ಟಿದ್ದಾರೆ. ವಾದಿರಾಜ ಗುರು ಸಾರ್ವಭೌಮರು ಎಲ್ಲೋ ಒಂದು ಪರಿಹಾರ ಕೊಟ್ಟಿರ್ಬೇಕು. ಎಲ್ಲಿ ಅಂತ ಹುಡುಕಿ 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 ಎಲ್ಲಾದ್ರೂ ಹೇಳಿದಾರ ಈ ವಿಚಾರ? ಯಾಕಂದ್ರೆ ಶ್ರೀಮದಾಚಾರ್ಯರಿಗೂ ವಿರೋಧ ಬರಬಾರ್ದು, ಟೀಕಾರಾಯರಿಗೂ ವಿರೋಧ ಬರಬಾರ್ದು. ಅಂತ ಪರಿಹಾರವನ್ನು ಏನಾದ್ರು ಮಾಡಿದಾರ? ಹುಡುಕಿ 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 ನೋಡಿದಾಗ ಸುಧಾಕ್ಯ ವ್ಯಾಖ್ಯಾನ ಮಾಡುವಾಗ ವಾದಿರಾಜರು ಅಲ್ಲಿ ಸಮೀರ ಅನ್ನುವ ಶಬ್ದದ ಅರ್ಥವನ್ನು ಬರೀತಾರೆ. ಸರಳ, ನಾವಿಷ್ಟು ದಿವಸ ಏನ್ ತಿಳ್ಕೊಂಡಿದ್ವಿ, ಸಮೀರ ಅಂದ್ರೆ ವಾಯುದೇವರು ಬ್ರಹ್ಮದೇವರ 100 ಕಲ್ಪದಲ್ಲಿ ಇರ್ತಾರೆ ಅಂತ. ಹಾಗಲ್ಲ. ಸಮೀರ ಅನ್ನುವ ಶಬ್ದಕ್ಕೆ ಅವರು ಅರ್ಥ ಬರೆದದ್ದು ಏನಂದ್ರೆ ಸಮ್ಯಕ್ ಈರಿತ, ಚೆನ್ನಾಗಿ ತಿಳ್ಕೊಂಡವರು. ಅಂದರೆ ಜಾತಾಪರೋಕ್ಷಿಗಳು. ಏನು ಈ 200 ಕಲ್ಪಗಳಲ್ಲಿ ಅಪರೋಕ್ಷ ಜ್ಞಾನವಾಗುತ್ತಲ್ಲ, ಆ ಎಲ್ಲ ವಾಯುದೇವರ ರೂಪಕ್ಕೂ ಸಮೀರ ಅಂತ ಹೆಸರು ಉಂಟು ಅಂತ ವಾದಿರಾಜರು ಅಲ್ಲಿ ಬರೀತಾರೆ. ನೀವು ಅದನ್ನು ಇಟ್ಟುಕೊಂಡಾಗ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂದ್ರೆ 40 ಕಲ್ಪ ಮಹಾಕಲ್ಪ ಅಂತ ಅರ್ಥ ಮಾಡಿಬಿಟ್ರೆ ಶ್ರೀಮದಾಚಾರ್ಯ ಮಾತಿಗೆ ವಿರೋಧ ಬರಲಿಲ್ಲ. ಶ್ರೀಮದಾಚಾರ್ಯ ಮಾತು 40 ಜನ್ಮ ಅಂತ ಅನ್ನೋದಕ್ಕೆ, ಸಮೀರ ಅನ್ನುವ ಶಬ್ದಕ್ಕೆ ಆ 40 ಜನ್ಮದಲ್ಲಿ ಬರತಕ್ಕಂಥ ವಾಯುದೇವರಿಗೂ ಕೂಡ, ವಾಯುದೇವ ರೂಪಗಳಿಗೂ ಕೂಡ ಸಮೀರ ಅಂತ ಶಬ್ದ ಕರೀತಾರೆ ಅನ್ನೋದು ಪ್ರಮಾಣ ಕೊಟ್ಟು ವಾದಿರಾಜರಲ್ಲಿ ಬರೆದಿದ್ದಾರೆ ಅಂದಮೇಲೆ ಜಗನ್ನಾಥದಾಸರು ಯೋಚನೆ ಮಾಡದಿರ್ತಾರ? ಆದ್ದರಿಂದ ಶ್ರೀಮದಾಚಾರ್ಯ ಮಾತಿಗೆ ವಿರೋಧ ಬರಲಿಲ್ಲ. ಆಗ ನೀವು ಮತ್ತೆ ಪ್ರಶ್ನೆ ಕೇಳೋದು, ಹಾಗಾದ್ರೆ ಟೀಕಾರಾಯರು ಯಾಕೆ ಕಲ್ಪಸ್ತು ಬ್ರಹ್ಮಣೋ ದಿನ ಮುಚ್ಚತೆ ಅಂತ ಬರೆದ್ರು? ಹಾಗಾದ್ರೆ ಆ ಮಾತಿಗೆ ನಾವು ವಿರೋಧ ಆಗ್ತದಲ್ಲ? ಇಲ್ಲ. ಅದಕ್ಕೆ ಅವರು ಬರೀತಾರೆ ಏನು ಅಂದ್ರೆ, ಅಲ್ಲಿ ಮುಂದಿನ ವಾಕ್ಯ ನೋಡಿ, 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ, ಅದು ಒಂದು. ಇನ್ನೊಂದು, ಜಲದಿಯೊಳು ಲವಣ ಸಮುದ್ರದ ಒಳಗೆ 10 ಕಲ್ಪ ತಪವಗೈದೆ, ಅದರಲ್ಲಿ ನೀನು ಇವರಲ್ಲಿ ಉತ್ತಮನೆನಿಸಿದೆ ಅಂತನ್ನುವ ಮಾತಿದೆ. ಆ 10 ಕಲ್ಪ ತಪಸ್ಸು ಮಾಡಿದ್ರಲ್ಲ, ಆ 10 ಕಲ್ಪ ತಪಸ್ಸು ಯಾವುದು? ಅದನ್ನು ಟೀಕಾರಾಯರು ಹೇಳ್ತಾರೆ ಕಲ್ಪಸ್ತು ಬ್ರಹ್ಮಣೋ ದಿನ ಮುಚ್ಚತೆ. ಅದು ದಿನಕಲ್ಪ, 10 ಕಲ್ಪ. ಮಹಾಕಲ್ಪ ಅಂತನ್ನತಕ್ಕಂಥದ್ದನ್ನ ಶ್ರೀಮದ್ ಆಚಾರ್ಯರ ಮಾತಿನಂತೆ ಅರ್ಥ ಮಾಡಬೇಕು. ಟೀಕಾರಾಯರು ಹೇಳಿರ್ತಕ್ಕಂಥದ್ದು 10 ಕಲ್ಪದ ವಿಚಾರ. ಹೀಗೆ ಅರ್ಥ ಮಾಡಿಕೊಂಡ್ರೆ ವಾದಿರಾಜರ ಕೋಶಕ್ಕೊಪ್ಪುವಂದದಿ ಹರಿಕಥಾಮೃತಸಾರವನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಜಂಜಾಟದಿಂದ ಮುಕ್ತಿಯಾಗಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿ ಜಗನ್ನಾಥದಾಸರು ಹೇಳುವಾಗ ಏನು ಹೇಳಿಬಿಟ್ರು? ಕೈ ಕೃತ್ಯ ವಾಸನೆ ಹಿಂದೆ ನೀ 40 ಕಲ್ಪ ಅಷ್ಟೇ ಹೇಳಿಬಿಟ್ರೆ ಹೊರತು ಯಾವ ಕಲ್ಪ ಅಂತ ಹೇಳಲೇ ಇಲ್ಲ. ಅದೆಲ್ಲ ನೀವು ತಲೆ ಹೊಡ್ಕೊಳ್ರಿ ಅಂತ. ಇಂಥದ್ದು ತುಂಬ ಇದೆ ಹರಿಕಥಾಮೃತಸಾರದೊಳಗೆ. ಒಂದೊಂದು ವಾಕ್ಯವನ್ನು ಕೂಡ ಅರ್ಥ ಮಾಡಿಕೊಂಡಾಗ ಯಾವುದೂ ಅರ್ಥ ಆಗದಿದ್ದ ಹಾಗೆ ಕಷ್ಟಪಟ್ಟು ಶಾಸ್ತ್ರಾದಿಗಳನ್ನು ಇಟ್ಟುಕೊಂಡು ನೋಡಿದಾಗ ಶಬ್ದಗಳ ಅರ್ಥ ಪ್ರಾಪ್ತಿಯಾಗತ್ತೆ. ಇಂತಹ ಜಗನ್ನಾಥದಾಸರ ಆರಾಧನೆ ಎಂದು 2 ಮಾತುಗಳನ್ನು ಹೇಳಿದ್ದಕ್ಕೆ ಮನೋವಿಶುದ್ಧಿ ಚರಿತ. ನಾನು ಮೊದಲೇ ಹೇಳಿದ್ದೇನೆ, ನನ್ನ ಮನಸ್ಸು ಶುದ್ಧಿಯಾಗಲಿಕ್ಕೋಸ್ಕರ ನಾನು ಕೂತಿದ್ದೇನೆ ಹೊರತು ನಾನೇನು ಪಾಂಡಿತ್ಯ ಪ್ರದರ್ಶನ ಮಾಡಲಿಕ್ಕಾಗಲಿ ಏನಲ್ಲ. ಆದ್ದರಿಂದ ಜಗನ್ನಾಥದಾಸರ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಟೀಕಾಕೃತ್ಪಾದಾದಿ ಸಮಸ್ತ ಯತಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರತಕ್ಕಂತಹ ನಮ್ಮ ವೇದವ್ಯಾಸ ದೇವರ
ಪೂರ್ಣ ಅನುಗ್ರಹ ಸದಾ ಉಂಟಾಗಲಿ. ಇನ್ನೂ ಹೆಚ್ಚಿನ ಜ್ಞಾನಾರ್ಜನೆ ಮಾಡುವ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಜಗನ್ನಾಥದಾಸರ ಮುಖಾಂತರ ಆ ಭಗವಂತನಿಗೆ ನಮ್ಮ ಕೋರಿಕೆಯನ್ನು ಅರ್ಪಣೆ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ನಿರಂತರವಾದ ತತ್ವಜ್ಞಾನವನ್ನು ಗುಣಪಡಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಟ್ಟು ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ನಮ್ಮ ಪರಮ ಗುರುಗಳಾಗಿರತಕ್ಕಂಥ ಮಾವುಲಿ ಗೋಪಾಲಾಚಾರ್ಯರ ನಿನ್ನೆ ದಿವಸ ಅವರ ಆರಾಧನೆ, ಅಂದರೆ ಅವರ ಪುಣ್ಯತಿಥಿ. ಇವತ್ತು ಅವರ ಉತ್ತರಾರಾಧನೆಯ ರೂಪದಲ್ಲಿರತಕ್ಕಂಥ ಮಹಾನುಭಾವರು ಅವರ ಪರಮಾನುಗ್ರಹದಿಂದ ಈ ಪೀಠದಲ್ಲಿ ಕೂತು 2 ಅಕ್ಷರಗಳನ್ನು ಹೇಳುವ ಶಕ್ತಿ, ಅವರ ಮಗರಾಗಿರತಕ್ಕಂತಹ ಅವರ ಸುಪುತ್ರರ ಪರಮಾನುಗ್ರಹ, ಈ ಪೀಠದಲ್ಲಿ ಕೂತು 4 ಮಾತುಗಳನ್ನು ಹೇಳುವ ಶಕ್ತಿ ಬಂದಿದೆ. ಆದ್ದರಿಂದ ಇದರ ಪುಣ್ಯ ಅವರ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನಿಗೆ ಸಮರ್ಪಣೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.